ಎಲ್ಲ ಸ್ನೇಹಿತರೆ, ದೃಶ್ಯ ಮಾಧ್ಯಮದ ಸ್ನೇಹಿತರೆ, ಈ ದಿನ ಮೈಸೂರು ನಗರ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಮಾನ್ಯ ಅಧ್ಯಕ್ಷರಾದಂಥ ಮೂರ್ತಿರವರು, ಮಾನ್ಯ ಮಹಾಪ್ರಧಾನ ಕಾರ್ಯದರ್ಶಿಗಳಾದಂಥ ಶಿವಕುಮಾರ್ ಅವರು ಹಾಗೂ ಭೈರಪ್ಪನವರು, ಮಲ್ಲೇಶ್ ಅವರು, ಈಶ್ವರ್ ಚಕಡಿಯವರು, ಶಿವಕುಮಾರ್ ಅವರು ಇವರೆಲ್ಲರ ಉಪಸ್ಥಿತಿಯಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ನಾನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿ 28/8/2020 ಅಧಿಕಾರವನ್ನು ವಹಿಸಿಕೊಂಡೆ. ತದನಂತರ 15/9/2020 ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸಭೆಯನ್ನು ಏರ್ಪಡಿಸಲಾಗಿತ್ತು. ಆ ಸಭೆಯಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಾರ್ವಜನಿಕರ ಕೆಲಸಗಳು ಸುಲಲಿತವಾಗಿ ಆಗುವ ದೃಷ್ಟಿಯಲ್ಲಿ ಹಾಗೂ ಪ್ರಾಧಿಕಾರದ ಕಾಮಗಾರಿಗಳಿಂದ ಹಿಡಿದು ಬೇರೆಲ್ಲ ಕೆಲಸಗಳು ನಡೆಯುವಂಥ ದೃಷ್ಟಿಯ ಅಗತ್ಯವಿರತಕ್ಕಂಥ ವಿಚಾರಗಳನ್ನಷ್ಟೇ ಆ ಒಂದು ಅಜೆಂಡಾದಲ್ಲಿ 36-37 ವಿಚಾರಗಳನ್ನು ಇಟ್ಟು ಚರ್ಚೆಯನ್ನು ಮಾಡಲಾಗಿತ್ತು. ನಾನು 15ನೇ ತಾರೀಕು ಮೀಟಿಂಗ್ ಆಗಲಿಕ್ಕೆ ಮೊದಲು ಅಧಿಕಾರಿಗಳನ್ನೆಲ್ಲರನ್ನೂ ಸೇರಿಸಿ, ಅದರಲ್ಲಿ ಆಯುಕ್ತರು, ಕಾರ್ಯದರ್ಶಿಗಳು, ಭೂಸ್ವಾಧಾನಾಧಿಕಾರಿಗಳು, ಸೂಪರ್ಡೆಂಟ್ ಇಂಜಿನಿಯರು, TPM ಮತ್ತು ಆ ಮಟ್ಟದ ಅಧಿಕಾರಿಗಳನ್ನು ಎಲ್ಲರನ್ನೂ ಕರೆದು ಸಭೆಗಳನ್ನು ಮಾಡ್ತಾ ಪ್ರಾಧಿಕಾರದ ದೃಷ್ಟಿಯಲ್ಲಿ ಏನೇನು ವಿಚಾರಗಳನ್ನು ತಂದು ಚರ್ಚೆ ಮಾಡಬೇಕು, ಆ ಚರ್ಚೆಗಳು ಹೇಗೆ ಹೋಗಬೇಕು, ಪ್ರಾಧಿಕಾರ ಸಭೆಗೆ ಏನೆಲ್ಲ ಅಜೆಂಡಾ ಮಂಡಿಸಬೇಕು ಅಂತ ಅದು ಚರ್ಚೆ ಆಗಿತ್ತು. ಆ ಒಂದು ಸನ್ನಿವೇಶದಲ್ಲಿ ನಾನು ಅಧ್ಯಕ್ಷನಾಗಿ ಬರುವಕ್ಕೆ ಕೆಲವೇ ತಿಂಗಳುಗಳ ಮೊದಲು ಮೈಸೂರಿನ ಶ್ರೀರಾಮ್ಪುರದಲ್ಲಿ ಸುಂದರಮ್ಮ ಅನ್ನುವಂಥ ಒಂದು ಭೂಮಾಲೀಕರಿಗೆ ಸೇರಿದಂಥ ಪ್ರಕರಣದಲ್ಲಿ ಹೈಕೋರ್ಟ್ನಲ್ಲಿ ತೀರ್ಮಾನ ಆಗಿ ಅವರು ಎಷ್ಟು ಜಮೀನುಗಳನ್ನು ಭೂಸ್ವಾಧೀನಪಡಿಸಿಕೊಂಡಿತ್ತೋ ಅಷ್ಟೂ ಜಮೀನುಗಳನ್ನು ಹಿಂತಿರುಗಿಸಲು ಹೈಕೋರ್ಟ್ ತೀರ್ಪನ್ನು ನೀಡಿತ್ತು. ಆ ಪ್ರಕರಣದಲ್ಲಿ ಅಷ್ಟು ಜಮೀನನ್ನು ಬೇರೆ ಬೇರೆ ಇವರಿಗೆ ನಿವೇಶನ ಹಂಚಿದ್ದಂಥ ನಿವೇಶನಗಳನ್ನು ಬದಲಿ ನಿವೇಶನಗಳನ್ನು ಕೊಟ್ಟು ಆ ಭೂಮಿಯನ್ನು ಆ ಭೂಮಾಲೀಕರ ಸುಪರ್ದಿಗೆ ನೀಡಿದಂಥ ವಿಚಾರವೂ ಕೂಡ ಅಧಿಕಾರಿಗಳು ತಿಳಿಸಿದಂಥ ಸಭೆಯಲ್ಲಿ ವ್ಯಕ್ತವಾಗಿತ್ತು. ಅದೇ ರೀತಿ ಹಲವಾರು ಪ್ರಕರಣಗಳು ಭೂಸ್ವಾಧೀನ ಮಾಡದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಉಪಯೋಗಿಸಿಕೊಂಡಿರ್ತಕ್ಕಂಥ ಜಮೀನುಗಳು ಒಂದಷ್ಟು, ಭೂಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಳ್ಳದೆ ಒಂದಷ್ಟು ಪ್ರಕರಣಗಳಲ್ಲಿ ಉಪಯೋಗಿಸ್ಕೊಂಡಿರ್ತಕ್ಕಂಥದ್ದು. ಈ ಎಲ್ಲ ವಿಚಾರಗಳನ್ನು ಅಧಿಕಾರಿಗಳು ನನ್ನ ಜೊತೆ ಚರ್ಚೆ ಮಾಡ್ತಾ ಹೋದರು. ಚರ್ಚೆ ಮಾಡುವ ಹಂತದಲ್ಲಿ ಹಲವಾರು ತಿಂಗಳುಗಳಿಂದ ಹಲವಾರು ವರ್ಷಗಳಿಂದ ಕೆಲವೊಂದಷ್ಟು ಪ್ರಕರಣಗಳ ಬಗ್ಗೆ ನಿರಂತರವಾಗಿ ಸಬ್ಜೆಕ್ಟ್ ಮಂಡನೆ ಆಗುತ್ತೆ, ನಿರ್ಣಯಗಳನ್ನ ತಗೊಳ್ಳೋಕ್ಕಾಗ್ತಾ ಇಲ್ಲ ಅನ್ನುವಂಥ ವಿಚಾರಗಳನ್ನು ಚರ್ಚೆ ಮಾಡಿದ್ರು. ಚರ್ಚೆ ಮಾಡುವ ಹಂತದಲ್ಲಿ ಹಾಗಾದರೆ ಏನೇನಾಗಿದೆ ಅಂತ ಕೇಳಿದಾಗ ಕೆಲವೊಂದಷ್ಟು ಪ್ರಕರಣಗಳಲ್ಲಿ ಭೂಮಿಯನ್ನು ನಾವು ನೋಟಿಫಿಕೇಷನ್ ಮಾಡಿದ್ವಿ, ಯಾವುದೋ ಹಂತದಲ್ಲಿ ಡಿನೋಟಿಫಿಕೇಷನ್ ಆಯಿತು, ಅಲ್ಲಿಗೆ ಭೂಮಿ ಪ್ರಸ್ತಾವನೆ ಕೈ ಬಿಟ್ಟಂಗಾಯಿತು, ಆದರೂ ಕೂಡ ನಮ್ಮವ್ರು ಬಡಾವಣೆ ಮಾಡಿಬಿಟ್ಟಿದ್ದಾರೆ. ಇನ್ನು ಕೆಲವು ಪ್ರಕರಣಗಳಲ್ಲಿ 4-1 ಆಗಿದೆ, 6-1 ಆಗಿದೆ, ಇನ್ನೊಂದಷ್ಟು ಮುಂದುವರೆದಿಲ್ಲ, ಅಂಥವುಗಳನ್ನ ಅವ್ರು ಪೊಸಿಷನ್ ಕೊಟ್ಟಿಲ್ಲ, ಅಂಥವಿರೋ ಪ್ರಕರಣಗಳಿವೆ. ಈ ರೀತಿಯಾದಂಥ ಹಲವು ಪ್ರಕರಣಗಳನ್ನ ಗಮನಕ್ಕೆ ತಂದರು. ಒಂದಷ್ಟು ಪೊಸಿಷನ್ಗೆ ಬಂದಿಲ್ಲ. ಐಶ್ವರ್ಯ ಪೆಟ್ರೋಲ್ ಬಂಕ್ ಎದುರುಗಡೆ ಒಂದು 8-10 ಎಕರೆ ಪ್ರದೇಶದಲ್ಲಿ ಹಂಚಿರ್ತಕ್ಕಂಥದ್ದು ಕೋರ್ಟಿಂದ ತಡೆಯಾಜ್ಞೆ ಇದ್ದು ಮನೆಗಳು ಕಟ್ಟಕ್ಕಾಗದೇ ರೀತಿಯಲ್ಲಿ ಇರ್ತಕ್ಕಂಥದ್ದು ಹಲವಾರು ವರ್ಷದಿಂದ ಪ್ರಕರಣ ನಡೀತಿದೆ ಅನ್ನೋದು ಗಮನಕ್ಕೆ ತಂದರು. ಈ ರೀತಿ ಚರ್ಚೆ ಮಾಡುವಾಗ ಇದಕ್ಕೆ ಏನೆಲ್ಲ ಹಿನ್ನೆಲೆ ಇದೆ ಅನ್ನುವಂಥ ಚರ್ಚೆ ಮಾಡಿದಾಗ ಆಗ 2013ರ ಹೊಸ ಭೂಸ್ವಾಧೀನ ಕಾಯ್ದೆ ಜಾರಿಗೆ ಬಂದ ನಂತರ, ಜಾರಿಯ ನಂತರ ಹೊಸ ಕಾಂಪನ್ಸೇಷನ್ ಆಕ್ಟ್ ಬಂದಿದೆ. ಅದ್ರ ಪ್ರಕಾರ ಕ್ರಮ ಕೈಗೊಳ್ಳಿಬಿಟ್ಟು ನಮ್ಗೆ ಇನ್ಯಾವುದೂ ದಾರಿ ಇಲ್ಲ ಅನ್ನುವಂಥದ್ದನ್ನು ಕೂಡ ಅಧಿಕಾರಿಗಳು ನನ್ನ ಗಮನಕ್ಕೆ ತರ್ತಾ ಹೋದರು. ಹಾಗಾದ್ರೆ ಅದೇನಿದೆ ಅಂತ ಚರ್ಚೆ ಮಾಡ್ತಾ ಹೋದ್ವಿ. ಅದರಲ್ಲಿ 5 ಜಸ್ಟಿಸ್ ಜಡ್ಜ್ಮೆಂಟ್ ಏನಿದೆ ಅಂತಂದರೆ 24/2 ಯಾವ ಭೂಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಂಡು ಅಂದರೆ 16-2 ಆಗಿ ಅದಕ್ಕೆ ಕೋರ್ಟ್ಗೆ ಡೆಪಾಸಿಟ್ ಆದಂಥದ್ದು ಮಾತ್ರ ಪ್ರಾಧಿಕಾರದ ವಶಕ್ಕೆ ಬರುತ್ತೆ. ಅದಕ್ಕೆ ಯಾವುದೇ ಹೊಸ 2013ರ ಕಾಯ್ದೆ ಪ್ರಕಾರ ಕಾಂಪನ್ಸೇಷನ್ ಬರಲ್ಲ. ಮಿಕ್ಕೆಲ್ಲ ಪ್ರಕರಣಗಳಿಗೆ ಹೊಸ 2013ರ ಕಾಯ್ದೆಯನ್ವಯ ನಾವು ಕಾಂಪನ್ಸೇಷನ್ ಕೊಡಬೇಕಾಗುತ್ತೆ ಅನ್ನುವಂಥದ್ದನ್ನು ಆ ಜಡ್ಜ್ಮೆಂಟು ನನ್ನ ಮುಂದೆ ಇಟ್ಟರು. ಅದ್ರ ಬಗ್ಗೆ ವಿವರವನ್ನು ಕೊಟ್ಟರು. ಆ ವಿವರಗಳನ್ನ ನಾನು ಆಲಿಸಿದೆ. ಅದೇ ಸನ್ನಿವೇಶದಲ್ಲಿ ಬೆಂಗಳೂರಿನಲ್ಲಿ BDAನಲ್ಲಿ ಬೆಳ್ಳಿಯಪ್ಪ ವರ್ಸಸ್ BDA ಒಂದು ಪ್ರಕರಣ ಆಗಿತ್ತು. ಆ ತೀರ್ಪು ಹೊರಬಿದ್ದಿತ್ತು. ಆ ಹೈಕೋರ್ಟ್ ಜಡ್ಜ್ಮೆಂಟ್ ಆಗಿತ್ತು. ಹೈಕೋರ್ಟ್ ಜಡ್ಜ್ಮೆಂಟ್ನ BDA ಹಾನರ್ ಮಾಡಿರಲಿಲ್ಲ. ಸುಪ್ರೀಂ ಕೋರ್ಟ್ಗೆ ಡೈರೆಕ್ಷನ್ ಆಗಿತ್ತು. 63,000 ಸ್ಕ್ವೇರ್ ಫೀಟ್ಗಳ ಪ್ರಕರಣದಲ್ಲಿ 31,000 ಚಿಲ್ಲರೆ ಅಂದರೆ 50% ನೇರವಾಗಿ
ಅವರಿಗೆ ಅದೇ ಬಡಾವಣೆಯಲ್ಲಿ ಅಥವಾ ಸುತ್ತಮುತ್ತಲಿನ ಬಡಾವಣೆಯಲ್ಲಿ ಕೊಡೋಕ್ಕೆ ಡೈರೆಕ್ಷನ್ನೇ ನಿರ್ದಿಷ್ಟವಾಗಿ ಆಗಿದ್ದಂಥ ಪ್ರಕರಣ ಬೆಳ್ಳಿಯಪ್ಪ ವರ್ಸಸ್ BDA ಪ್ರಕರಣದಲ್ಲಾಗಿತ್ತು. ಬೆಳ್ಳಿಯಪ್ಪ ಪ್ರಕರಣ ಆದಮೇಲೆ ಬೆಳ್ಳಿಯಪ್ಪ ರೆಫರೆನ್ಸು ಇಟ್ಕೊಂಡು ಸುಂದ್ರಮ್ಮಂದಾಗಿತ್ತು. KT ಇನ್ನೂ ಅಷ್ಟು ಪ್ರಕರಣಗಳು ರಾಷ್ಟ್ರದಲ್ಲಿ ನಡೆದಿದ್ದಂಥವು ಎಲ್ಲವನ್ನು ಗಮನಿಸಿ ಈ ರೀತಿ ಜಡ್ಜ್ಮೆಂಟ್ಗಳಾಗ್ತಿದ್ದಂಥ ಸನ್ನಿವೇಶದಲ್ಲಿ ಪ್ರಾಧಿಕಾರದವು ಈಗಾಗಲೇ ನಿವೇಶನಗಳನ್ನ ಹಂಚಿಕೆ ಮಾಡಿರ್ತಕ್ಕಂಥ ಭೂಸ್ವಾಧೀನ ಪೂರ್ಣ ಪ್ರಮಾಣದಲ್ಲಿ ವಾಪಸ್ ಭೂಮಾಲೀಕರಿಗೆ ಹೋದರೆ ಅಲ್ಲಿ ನಿವೇಶನ ಹಂಚಿ ಅಲ್ಲಿ ಮನೆ ಕಟ್ಟಿರ್ತಕ್ಕಂಥವರು ನಾವೇ ಪ್ರಾಧಿಕಾರವೇ ಹಂಚಿದಂಥ ನಿವೇಶನಗಳು ಅವರಿಗೆ ಬದಲಿ ನಿವೇಶನ ಕೊಡುವಂಥ ಸನ್ನಿವೇಶಗಳು ಸೃಷ್ಟಿಯಾಗ್ತಿರ್ತಕ್ಕಂಥದ್ದು ಚರ್ಚೆ ಆಯಿತು. ಆ ಕಾರಣದಲ್ಲಿ ಆ ಸಬ್ಜೆಕ್ಟ್ ಇಡುವ ಹಂತದಲ್ಲಿ ಅದಕ್ಕೆ ಮೊದಲು ಸರ್ಕಾರ 2015ನೇ ಇಸ್ವಿಯಲ್ಲಿ 50-50 ರೇಷ್ಯೂನಲ್ಲಿ ನಿವೇಶನಗಳನ್ನು ಕೊಡಲಿಕ್ಕೆ ಎಲ್ಲಿ ಸಮಸ್ಯಾತ್ಮಕಗಳಿದೆಯೋ ಸಮಸ್ಯಾತ್ಮಕಗಳನ್ನು ಪರಿಹಾರ ಮಾಡಲಿಕ್ಕೂ ಸೇರಿದ ರೀತಿಯಲ್ಲಿ ಸರ್ಕಾರ ಒಂದು ಕಾಯ್ದೆಯನ್ನು ತಂದಿತ್ತು. ಇವೆಲ್ಲವೂ ನಮ್ಮ ಮುಂದೆ ಚರ್ಚೆ ಆಯಿತು. ಚರ್ಚೆ ಆದಮೇಲೆ ಅಜೆಂಡವನ್ನು ಪ್ಲೇಸ್ ಮಾಡಿದ್ವಿ ಪ್ರಾಧಿಕಾರದ ಮುಂದೆ ಪ್ಲೇಸ್ ಮಾಡಿದಾಗ ಭೂಸ್ವಾಧೀನ ಕಾಯ್ದೆ ವಿಚಾರನೂ ಕೂಡ ನಾವು ಗಂಭೀರವಾಗಿ ಪರಿಗಣಿಸಿ, ಹಾಗಾದರೆ 2013ರ ಕಾಯ್ದೆಯ ಪ್ರಕಾರ ಯಾವುದಾದ್ರು ಭೂಮಾಲೀಕರಿಗೆ ಹೊಸದಾಗಿ ಪರಿಹಾರ ಕೊಡಬೇಕಾದ್ರೆ ಎಷ್ಟು ಬರುತ್ತೆ ಅನ್ನುವಂಥದ್ದನ್ನು ಕೇಳಿದ್ವಿ. ಎಷ್ಟು ಬರುತ್ತೆ ಅಂತ ಲೆಕ್ಕ ಹಾಕಿದಾಗ ಯಾವುದು ಕಾರ್ಪೊರೇಷನ್ ಲಿಮಿಟ್ ಒಳಗಡೆ ಇರತಕ್ಕಂಥ ಜಮೀನುಗಳಿವೆಯೋ ಆ ಜಮೀನುಗಳನ್ನು ಚದುರಡಿ ಆಧಾರದ ಮೇಲೆ ಮಾರುಕಟ್ಟೆ ಬೆಲೆಯನ್ನು ಪರಿಗಣಿಸಿ 100% ಸಲೋಷಿಯಮನ್ನು ಕೂಡಿಸಿ ಸ್ವಾಧೀನಪಡಿಸಿಕೊಂಡ ದಿನದಿಂದ 12% ವಾರ್ಷಿಕ ಬಡ್ಡಿಯನ್ನು ಕೊಡಬೇಕು ಅನ್ನುವಂಥದ್ದು 2013ರ ಕಾಯ್ದೆ ಇರತಕ್ಕಂಥದ್ದು. ಅದನ್ನೇ 5 ಬೆಂಚ್ ಜಡ್ಜು ಕೂಡ ಕೊಟ್ಟಿರ್ತಕ್ಕಂಥ ತೀರ್ಪಾಗಿದೆ. ಇನ್ನು ನಮಗಿರ್ತಕ್ಕಂಥದ್ದು ಯಾವುದು 16-2 ಆಗಿಲ್ಲ, ಯಾವುದು ಕೋರ್ಟ್ ಡೆಪಾಸಿಟ್ ಆಗಿಲ್ಲ, ಅವೆಲ್ಲ ಪ್ರಕರಣಗಳು ಆ ಚಾಲ್ತಿ ಕಾಯ್ದೆ ಮತ್ತು ಆ ತೀರ್ಪಿಗೆ ಒಳಪಟ್ಟಂಥದ್ದಾಯಿತು. ಇದು ನಾಳೆ ನಾಳಿದ್ದು ಒಂದಷ್ಟು ಪ್ರಕರಣಗಳು ಕೋರ್ಟ್ಲಿ ಮೇಲಿಂದ ಮೇಲೆ ನಮ್ಮ ಅಧಿಕಾರಿಗಳನ್ನ ಕರೆಯೋದು, ನೀವು ಈ ಭೂಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಂಡಿಲ್ಲದ್ರಿಂದ ಅವರಿಗೆ ಈ ಥರ ಮಾಡಬೇಕು, ನೀವು ಇಷ್ಟು ದಿನದಲ್ಲಿ ಅದಕ್ಕೆ ಪರಿಹಾರ ಕೊಡಬೇಕು, ಇಲ್ಲ ತೀರ್ಪು ಇದು ಮಾಡಬೇಕು ಅನ್ನೋ ಡೈರೆಕ್ಷನ್ಗಳು ಕೋರ್ಟಿನ ಮೇಲಿಂದ ಮೇಲೆ ಆಗ್ತಾಯಿದ್ವು. ಅದನ್ನು ಪ್ರಾಧಿಕಾರದ ಸಭೆಯಲ್ಲಿ ಚರ್ಚೆ ಇಟ್ಟಾಗ ಪ್ರಾಧಿಕಾರದ ಸಭೆ ನಿರಂತರವಾಗಿ ಹಲವು ವರ್ಷಗಳಿಂದ ಈ ರೀತಿ ಭೂಮಾಲೀಕರ ಪ್ರಕರಣಗಳು ಮೇಲಿಂದ ಮೇಲೆ ಚರ್ಚೆಗೆ ಬಂದು ಪ್ರತಿ ಸಭೆಯಲ್ಲೂ 2 ಗಂಟೆ 3 ಗಂಟೆ ಇದನ್ನೇ ಚರ್ಚೆ ಮಾಡ್ತಾ ಇರುವ ಬದಲು ಒಂದು ಸೂಕ್ತವಾದಂಥ ಒಂದು ಫ್ರೇಮನ್ನು ಕ್ರಿಯೇಟ್ ಮಾಡಬೇಕು ಅನ್ನೋಂಥದ್ದು ಅಲ್ಲಿ ಚರ್ಚೆ ಆಯಿತು. ಅಲ್ಲಿ ನಾನು ಅಧ್ಯಕ್ಷನಾಗಿದ್ದೆ, ನಾನು ಆವತ್ತಿನಿದ್ದ ಸರ್ಕಾರ ಪ್ರತಿನಿಧಿ ನೇಮಕ ಆಗಿದ್ದೆ. ಅಲ್ಲಿ ಎಲ್ಲ ಪಕ್ಷದ ಸದಸ್ಯರುಗಳು ಸದಸ್ಯರಿದ್ದರು, ವಿಧಾನ ಪರಿಷತ್ ಸದಸ್ಯರುಗಳಿದ್ದರು, ಎಲ್ಲರೂ ಸೇರಿದಂಥ ಬಾಡಿ ಸೀನಿಯರ್ IAS DC ಅವ್ರ ಮೆಂಬರ್, ಅಲ್ಲಿಗೆ ಪೊಲೀಸ್ ಕಮಿಷನರ್ ಮೆಂಬರು ಮತ್ತು ಆಯುಕ್ತರು ಸೀನಿಯರ್ KAS ಎಲ್ಲರೂ ಇದ್ದಂಥ ಚರ್ಚೆಯಲ್ಲಿ ಕೂಲಂಕುಷವಾದ ಚರ್ಚೆಯು ನಡೆದು ಚರ್ಚೆಯ ನಂತರ ಅಭಿಪ್ರಾಯ ಮೂಡಿದ್ದೇನೆಂದರೆ ಸುಪ್ರೀಂ ಕೋರ್ಟ್ನ 5 ಬೆಂಚಿನ ತೀರ್ಪು ಮತ್ತು ಸುಂದರಮ್ಮ ಪ್ರಕರಣ, ಬೆಳ್ಳಿಯಪ್ಪ ಪ್ರಕರಣ ಮತ್ತು ಇನ್ನೂ ಹಲವಾರು ಜಡ್ಜ್ಮೆಂಟ್ಗಳು ತೀರ್ಪಿನ ಇದ್ರ ಮೇರೆಗೆ ನಾವು ಪ್ರಾಧಿಕಾರಕ್ಕೆ ಮುಂದೆ ಇನ್ನಷ್ಟು ಆಪತ್ತು ಬರೋದನ್ನು ತಡೆಯುವ ದೃಷ್ಟಿಯಲ್ಲಿ ಪ್ರಾಧಿಕಾರವನ್ನು ಈ ಸಮಸ್ಯೆಯಿಂದ ಈಚೆ ತರುವ ದೃಷ್ಟಿಯಲ್ಲಿ ಪ್ರಾಧಿಕಾರಕ್ಕೆ ನಷ್ಟ ಉಂಟಾಗದ್ರಿಂದ ತೀರ್ಮಾನ ಆಗಬೇಕು ಅನ್ನೋಂಥ ದೃಷ್ಟಿಯಲ್ಲಿ ನಾವು ಅಭಿವೃದ್ಧಿಪಡಿಸಿದ ಒಟ್ಟು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ 50% ಕೊಡೋದು ಅನ್ನೋಂಥ ಚರ್ಚೆ ಆಗಿ ಅಂತಿಮವಾಗಿ ನಿರ್ಣಯ ಆಯಿತು. ಆ ನಿರ್ಣಯ ಆಗಿಲ್ಲದೆ ಹೋದರೆ ಕೋರ್ಟ್ ಎಲ್ಲ ಪ್ರಕರಣಗಳು 2013ರ ನಂತರ RTI ಕಾಯ್ದೆ ಬಂದ ಮೇಲೆ ಎಲ್ಲ ಭೂಸ್ವಾಧೀನ ಪ್ರಕರಣಗಳಲ್ಲೂ ಕೂಡ ತುಂಬ ಜನ ತಗೊಂಡು ಇದ್ರಲ್ಲಿ ಭೂಸ್ವಾಧೀನ ಆಗಿಲ್ಲ, ಇದ್ರಲ್ಲಿ ಪರಿಹಾರ ತಗೊಂಡಿಲ್ಲ ಅನ್ನುವಂಥ ಕೋರ್ಟ್ನಲ್ಲಿ ತುಂಬ ಪ್ರಕರಣಗಳು ದಾಖಲಾಗ್ತಾ ಇದ್ದು ಅದು ನಿತ್ಯ ನಿರಂತರವಾಗಿ ನಡೀತಾ ಇದ್ದು, ತುಂಬ ಜಾಗಗಳು ಪಾರ್ಕ್ಗಳು ಇಂಥವುಗಳು ಮಾಡಕ್ಕೆ ಬಿಟ್ಟಿಲ್ಲದೆ, ಪೊಸಿಷನ್ ಬಿಟ್ಟಿಲ್ಲದಂಥದ್ದು, ಈ ಥರ ಹಲವಾರು ಪ್ರಕರಣಗಳು ಎಲ್ಲ ಬಡಾವಣೆಗಳಲ್ಲೂ ಇದ್ದವು. ಸೊ ಹಾಗಾಗಿ ಆ ನಿರ್ಣಯವನ್ನು ಆದಾಗ ಎಲ್ಲ ಹಿರಿಯ ಸದಸ್ಯರುಗಳು ಅವರು ಸಲಹೆ ಕೊಟ್ಟರು. ಅದರಲ್ಲಿ ನಾವು ಕೂಡ ಪಾಲ್ಗೊಂಡಾಗ ಈ ಥರದ ವಿಚಾರಗಳನ್ನು ಪ್ರಾಧಿಕಾರದ ಸಭೆಗೆ ತಂದು ಚರ್ಚೆ ಮಾಡಿ ಈ ಫ್ರೇಮಲ್ಲಿ ತರುವುದು ಅನ್ನುವಂಥದ್ದು ನಿರ್ಣಯ ಆಗಿದ್ದು 100ಕ್ಕೆ 100ರಷ್ಟು ಕಾನೂನುಬದ್ಧವಾಗಿ ಕಾಯ್ದೆಬದ್ಧವಾಗಿ ಕೋರ್ಟಿನ ತೀರ್ಪಿನ ಅನ್ವಯ ಪ್ರಾಧಿಕಾರದ ಹೆಚ್ಚಿನ ನಷ್ಟವನ್ನು ತಡೆಯುವ ದೃಷ್ಟಿಯಿಂದ ತಗೊಂಡಂಥ ನಿರ್ಣಯ ಆಗಿದೆ. ಇದು ರಾಜೀವ್ ಒಬ್ಬನೇ ತಗೊಂಡಂಥ ನಿರ್ಣಯ ಇಲ್ಲ, ಪ್ರಾಧಿಕಾರದ ಸಭೆಯ ನಿರ್ಣಯವಾಗಿದೆ ಅನ್ನುವಂಥ ವಿಚಾರವನ್ನು ಮೊದಲಿಗೆ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೀವಿ ಬಂಧುಗಳೇ. ಇದು ಈ ಪ್ರಕರಣಗಳು ಆಗುವಂಥ ಸನ್ನಿವೇಶದಲ್ಲಿ ಇನ್ನೂ ಬೇರೆ ಬೇರೆ ಸುಪ್ರೀಂ ಕೋರ್ಟ್ಗಳಲ್ಲಿ
ಹೋದಂಥ ಸನ್ನಿವೇಶಗಳಲ್ಲಿ ಇಲ್ಲಿಯವರೆಗೂ ಕೂಡ ಸೇರಿದಂಗೆ ಹಲವಾರು ತೀರ್ಪುಗಳು ಈಗಾಗಲೇ ಬಂದಿವೆ. ಸೊ ಎಲ್ಲ ಪ್ರಕರಣಗಳಲ್ಲೂ ಕೂಡ ಹೊಸ ಕಾಯ್ದೆಯ 16(2) ಆಗಿಲ್ಲದ್ದು ಮತ್ತು ಪರಿಹಾರವನ್ನು ಕೋರ್ಟ್ಲಿ ಡೆಪಾಸಿಟ್ ಮಾಡದೇ ಇದ್ದಂಥ ಪ್ರಕರಣಗಳಲ್ಲಿ ಈ ರೀತಿಯಾದಂಥ 2013ರ ಕಾಯ್ದೆಯನ್ವಯ ಹೊಸ ನೋಟಿಫಿಕೇಷನ್ ಮಾಡಿ ಹೊಸ ಕಾಯ್ದೆಯನ್ವಯ ಪರಿಹಾರ ಕೊಡಬೇಕು ಅನ್ನೋದು ಸ್ಪಷ್ಟವಾಗಿರ್ತಕ್ಕಂಥದ್ದಾದ್ರಿಂದ ಇದು ಕಾನೂನಿನ ಚೌಕಟ್ಟಿನ ಒಳಗೆ ಕೈಗೊಂಡ ನಿರ್ಣಯ ಆಗಿದೆ. ಅದಾದ ನಂತರ ಮುಂದುವರೆದು ಹೆಜ್ಜೆ ಹಾಕುವಂಥ ಸನ್ನಿವೇಶದಲ್ಲಿ ಇದನ್ನು ಪ್ರಾಧಿಕಾರ ಸಭೆಗೆ ಬಂದು ನಿರ್ಣಯಗಳಾಗಬೇಕು ಅನ್ನೋದು ಅಲ್ಲಿ ಅಭಿಪ್ರಾಯ ವ್ಯಕ್ತ ಆಗಿದ್ದರೂ ಕೂಡ ಆಯುಕ್ತರುಗಳು ಅವರುಗಳು ಒಂದಷ್ಟು ಪ್ರಕರಣಗಳನ್ನ 50-50ಯನ್ನು ತಾವು ಮಾಡ್ತೀಯಾರೆ ಅಂತ ಗಮನಕ್ಕೆ ಬಂದ ಮೇಲೆ ನಾನು 3 ಟಿಪ್ಪಣಿಗಳನ್ನು ಕೂಡ ಕೊಟ್ಟಿದ್ದೆ. ಏನಂತ ಅಂದರೆ ಯಾವುದೇ ವಿಚಾರನ 50-50ಯನ್ನು ವಿಶೇಷವಾಗಿ ಪ್ರಾಧಿಕಾರದ ಸಭೆಗೆ ಮಂಡಿಸಿ ಕಡ್ಡಾಯವಾಗಿ ಅದು ನಿರ್ಣಯದಂತೆ ಪಾಲಿಸಬೇಕು ಅಂತ ಕೊಟ್ಟಿದ್ವಿ. ಅದಾದ ಮೇಲೆ 2020 ಪ್ರಕರಣದಲ್ಲಿ ಇನ್ನೊಂದು ಸತಿ ಇದೇ ಥರದ ಸಬ್ಜೆಕ್ಟ್ಗಳು ಬಂದಿದ್ದಾಗ ಕಾನೂನು ಅಭಿಪ್ರಾಯ ಪಡೆದು ಈ 50-50 ಇದನ್ನು ಕೊಡಬೇಕು ಅನ್ನೋದನ್ನು ನಿರ್ಣಯ ಆಗಿದೆ. ನಾನು 2020 ಬಂದರೆ 2018 ಒಂದು ಪ್ರಕರಣದಲ್ಲಿ 50-50 ಕೊಡಲಾಗಿದೆ. 2019ರಲ್ಲಿ ಹಲವಾರು ಗೃಹ ನಿರ್ಮಾಣ ಸಹಕಾರ ಸಂಘಗಳು ಮತ್ತು ಹಲವಾರು ಸಂಘ ಸಂಸ್ಥೆಗಳಿಗೆ ಸೇರಿದ 1238 ಎಕರೆ ಡಿನೋಟಿಫಿಕೇಷನ್ ಆಗಿದ್ದಂಥ ಪ್ರಕರಣಗಳು ಮೇಲಿಂದ ಮೇಲೆ ಪ್ರಾಧಿಕಾರದ ಮುಂದೆ ಚರ್ಚೆಗೆ ಬಂದಂಥ ಸನ್ನಿವೇಶದಲ್ಲಿ ಆ ಸಂಸ್ಥೆಗಳಿಗೆ ಭೂ ಪರಿವರ್ತನೆ ಮಾಡೋಕ್ಕೆ NOC ಕೊಡಬೇಕಾ ಬೇಡವಾ ಅಂತ ಹಲವಾರು ಮೀಟಿಂಗಲ್ಲಿ ಬಂದು ಮುಂದೆ ಹೋಗಿತ್ತು. ಅದನ್ನು ಕಾನೂನಿನ ಸಲಹೆಯನ್ನು ಸರ್ಕಾರಕ್ಕೆ ಕೇಳಿದ್ದಾಗ ಸರ್ಕಾರದ ಕಾನೂನು ಇಲಾಖೆಯಿಂದ ಒಂದು ಸ್ಪಷ್ಟವಾದ ಅಭಿಪ್ರಾಯ ಬಂದಿತ್ತು. ಯಾವುದೇ ಕಾರಣದಲ್ಲಿ ಡಿನೋಟಿಫಿಕೇಷನ್ ಆದಂಥ ಭೂಮಿಗಳಿಗೆ ಪ್ರಾಧಿಕಾರದಿಂದ NOC ಕೊಡದೆ ತಡೆ ಹಿಡಿಲಿಕ್ಕೆ ಅವಕಾಶವಿರೋದಿಲ್ಲ ಅನ್ನೋಂಥ ಅಭಿಪ್ರಾಯ ಬಂದಿದ್ದಂಥದ್ದು ಕೂಡ ನನ್ನ ಗಮನಕ್ಕೆ ಆ ಒಂದು ಸಭೆಯಲ್ಲಿ ಆಗಿರ್ತಕ್ಕಂಥದ್ದು ನಾನು ಸ್ಟಡಿ ಮಾಡ್ತಾ ಇದ್ದೆ. ನನ್ನ ಗಮನಕ್ಕೆ ಅಧಿಕಾರಿಗಳು ತಂದಿದ್ದರು. ಈ ಎಲ್ಲ ಕಾನೂನು ವ್ಯಾಪ್ತಿಯ ಒಳಗಡೆ ಈ 50-50 ಕಾಯ್ದೆಯನ್ನು ಜಾರಿಗೊಳಿಸೋದ ಕಾರಣಕ್ಕಾಗಿ 100% ಹೋಗುವಂಥ ಸುಂದರಮ್ಮರಂಥ ಪ್ರಕರಣಗಳನ್ನ ತಡೆ ಹಿಡಿಲಾಯಿತು ಮತ್ತು ಬೆಳ್ಳಿಯಪ್ಪರಂಗೆ 63,000ಕ್ಕೆ 31,000 ಕೊಟ್ಟಿದ್ದಂಥ ಪ್ರಕರಣಗಳು ಬರದೇ ರೀತಿ ನೋಡಲಾಯಿತು. ನಮಗೆ 50% ಈಲ್ಡಿಂಗ್ ಬಂದರೆ 50ಲ್ಲಿ 25% ಮಾತ್ರ ಕೊಡೋದ್ರಿಂದ ನಾವು ಏನು ಲೇಔಟ್ ಖರ್ಚು ಮಾಡಿಬಿಟ್ಟಿರ್ತೀವೋ, ರೋಡ್ಗಿರ್ಬೋದು, ಪಾರ್ಕ್ಗಿರ್ಬೋದು, ಬೇರೆ ಬೇರೆ ಡೆವಲಪ್ಮೆಂಟ್ ಇರ್ಬೋದು, ಅದು ಯಾವ ಕಾರಣಕ್ಕೆ ಭೂ ಸ್ವಾಧೀನಾಧಿಕಾರಿ ಯಾವ ಲೋಪ ಎಲ್ಲಾಗಿದೆ ಅದೆಲ್ಲ ಒಂದು ಕಡೆ ಪ್ರಶ್ನೆ. ಮತ್ತೊಂದು ಕಡೆ ಅದನ್ನು ಹುಡ್ಕೊಂಡ್ರೆ ಯಾವ್ಯಾವುದೋ ಇಸ್ವಿಲಿ ಯಾರ್ಯಾರೋ ಅಧಿಕಾರಿಗಳಿದ್ರು. ಆದರೆ ಇವತ್ತು ನಮ್ಮ ಪ್ರಾಧಿಕಾರಕ್ಕೆ ಅದರಿಂದ ನಷ್ಟ ಆಗಬಾರ್ದು ಅನ್ನುವಂಥ ದೃಷ್ಟಿಕೋನವನ್ನು ಇಟ್ಕೊಂಡು ಕಡ್ಡಾಯವಾಗಿ ನನ್ನ ಸ್ಪಷ್ಟವಾದಂಥ ನಿಲುವಿತ್ತು. ಅಭಿವೃದ್ಧಿಪಡಿಸಿದ 50% ಹೆಚ್ಚಿಗೆ ಕೊಡೋಕ್ಕೆ ಯಾವುದೇ ನಾನು ಪೂರ್ತಿ ಮುಗಿಸಿದ ಮೇಲೆ ನಿಮ್ಮ ಯಾವುದೇ ಪ್ರಶ್ನೆಗಳಿದ್ರೂ ಉತ್ತರ ಕೊಡೋಕ್ಕೆ ನಾನು ಇಲ್ಲೇ ಇರ್ತೀನಿ. ನಾನು ಅದರಿಂದ ಅದಕ್ಕಿಂತ ಹೊರತಾಗಿ ಕೊಡಲಿಕ್ಕೆ ಅವಕಾಶ ಇಲ್ಲ. ಕಾಯ್ದೆಯಲ್ಲೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ನಾವು ಹಣದ ರೂಪದಲ್ಲಿ ಪರಿಹಾರ ಕೊಡೋಕೋದ್ರೆ ತುಂಬ ದೊಡ್ಡ ಮಟ್ಟದ ಹಣ ಆಗುತ್ತೆ, ಮತ್ತಷ್ಟು ಜಾಸ್ತಿ ನಷ್ಟಗಳು ಪ್ರಾಧಿಕಾರಕ್ಕೆ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಮತ್ತು ಸಮಸ್ಯೆಗಳನ್ನು ಮುಂದುವರಿಸಬಾರದು ಅನ್ನುವಂಥ ಸರ್ಕಾರದ ನಿರ್ದೇಶನಗಳು ಇದ್ದುದರಿಂದ ಈ ವಿಚಾರವನ್ನು ಪ್ರಾಧಿಕಾರದ ಸಭೆಯ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆಯೇ ಹೊರತು ಸುಮೋಟೋ ಆಗಿ ತಗೊಂಡಿರ್ತಕ್ಕಂಥದ್ದಲ್ಲ. ನಾನು ಒಂದೇ ಒಂದು ಪ್ರಕರಣವನ್ನು ಕೂಡ ರಾಜೀವ್ ಚೇರ್ಮನ್ ಆಗಿ ಟಿಪ್ಪಣಿ ಹಾಕಿ ಇದು ಮಾಡಿ ಅಂತ ಹೇಳಿಲ್ಲ, ಅದನ್ನು ಯಾವುದು ಇಟ್ಟಿಲ್ಲ. ಪ್ರಾಧಿಕಾರದ ಸಭೆಯ ಹೊರತಾದಂಥ ವಿಚಾರಗಳಿಗೆ ನಾನು ಜವಾಬ್ದಾರನಲ್ಲ. ಯಾವುದೇ ತಪ್ಪು ಯಾವುದೇ ಅಧಿಕಾರಿ ಯಾವುದಾದ್ರು ಕರ್ತವ್ಯ ಲೋಪದಲ್ಲಿ ಏನಾದ್ರು ಮಾಡಿದರೆ ಇದನ್ನು ತನಿಖೆಯನ್ನು ಸರ್ಕಾರ ಕೈಗೊಳ್ಳುತ್ತೋ ಅದರಲ್ಲಿ ಆಗುವಂಥ ಪ್ರಮಾದಗಳನ್ನ ಯಾರು ಮಾಡಿರ್ತಾರೋ ಅವ್ರಿಗಾಗತ್ತೆ. ನಾನು ಯಾವುದೇ ತನಿಖೆ ಮಾಡೋಕ್ಕೂ ಸರ್ಕಾರಕ್ಕೆ ಓಪನ್ ಆಗಿ ಮಾಡಿ ಅನ್ನುವಂಥ ಆಗ್ರಹವನ್ನೂ ಮಾಡ್ತಾ ಈ ಒಂದು ವಿಚಾರವನ್ನು ಇಷ್ಟು ಸ್ಪಷ್ಟತೆಯೊಂದಿಗೆ ಹೇಳ್ತಾ ಇದ್ದೀನಿ. ಇನ್ನೂ ತುಂಬ ಡೀಟೇಲ್ಸ್ ಇದೆ, ಕೊಡೋನಿದ್ದೀನಿ. ಮಧ್ಯದಲ್ಲಿ ನೀವು ಯಾರೋ ಕೇಳೋದ್ರಿಂದ ಏನು ಕೇಳ್ಬೋದು ಅಂತ ಕೇಳ್ಬೋದು. ಇಲ್ಲ, ನಾನು ನಿಮಗೆ ಹೇಳ್ತಾ ಇದ್ದದ್ದು ಮೂಲವಾಗಿ ಎಲ್ಲರೂ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು 4-5 ಸಾವಿರ ನಿವೇಶನಗಳನ್ನ ಹಂಚಿಬಿಟ್ಟಿದ್ದಾರೆ, 4-5 ಸಾವಿರ ಕೋಟಿಗಳು ನುಕ್ಸಾನ ಆಗೋಗಿದೆ ಅನ್ನುವಂಥ ತಪ್ಪು ತಿಳುವಳಿಕೆಯನ್ನು ಮೂಡಿಸುವಂಥ ಪ್ರಯತ್ನಗಳು ಒಟ್ಟಾರೆ ನಡೀತಾ ಇರ್ತಕ್ಕಂಥದ್ದು. ಇದು ಸತ್ಯಕ್ಕೆ ದೂರವಾದದ್ದು. ಕಾನೂನು ವ್ಯಾಪ್ತಿ ಒಳಗೆ ಕೈಗೊಂಡ ನಿರ್ಣಯ ಇದಾಗಿದೆ. ಪ್ರಾಧಿಕಾರಕ್ಕೆ ನಷ್ಟವನ್ನು ತಪ್ಪಿಸಲಿಕ್ಕಾಗಿ ತಗೊಂಡಂಥ ಪ್ರಾಧಿಕಾರದ ನಿರ್ಣಯ ಆಗಿದೆ ಅನ್ನೋದನ್ನು ನಿಮಗೆ ಗಮನಕ್ಕೆ ತರಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಆ ಪರ್ಟಿಕ್ಯುಲರ್ ವಿಚಾರಗಳು ನೀವೇನು ಮಾಡ್ತೀರೋ ಅದು ನಾನು ಹೇಳ್ತಾ ಇದ್ದೀರೋ ಅದನ್ನು ಇನ್ನಷ್ಟು ಸ್ಟಡಿ ಮಾಡಿಲ್ಲ. ಸ್ಟಡಿ ಮಾಡಿದ್ಮೇಲೆ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಯಾಕೆ ಅಂತಂದರೆ ಅದು
ಈ ಇದರಲ್ಲಿ ನಾವು ಫ್ರೇಮನ್ನು ತಯಾರು ಮಾಡಿದ್ದವರು, ಪ್ರಾಧಿಕಾರ ರೂಲ್ಸ್ ಫ್ರೇಮನ್ನು ತಯಾರು ಮಾಡಿತ್ತು. ಅದನ್ನು ಹೊರತಾಗಿ ಅದರ ನಂತರ ಆ ಫ್ರೇಮ್ ಒಳಗಡೆ ಮಾಡ್ಕೊಂಡ್ಬಂದಿರತಕ್ಕಂಥ ಪ್ರಕರಣಗಳು ಇಂಡಿವಿಜುವಲ್ ಆಗಿ ಸಾಕಷ್ಟು ನಡೆದಿರ್ಬೋದು. ಅದರಲ್ಲಿ ಕಾನೂನು, ಒಂದೇ ನಿಮಿಷ, ಕಾನೂನು ಪಾಲನೆ ಯಾರು ತಪ್ಪಿದ್ರೆ ಅಧಿಕಾರಿಗಳು ತಪ್ಪೇ ಹೊತ್ತು ಯಾವುದು ನನ್ನ ಮುಂದೆ ಭಾಳಷ್ಟು ಭೂ ಪ್ರಕರಣಗಳಲ್ಲಿ 50-50 ನಿವೇಶನ ಕೊಡಿ ಅಂತ ಪ್ರಾಧಿಕಾರ ಸಭೆಗೆ ಬಂದಂಥ ವಿಚಾರಗಳಲ್ಲೂ ಕೂಡ ಯಾರೂ ಕೂಡ ನನಗೆ ಈ ಬಡಾವಣೆಂದು ಜಾಗ ಇಲ್ಲಿ ಹೋಗಿದೆ, ನನಗೆ ಬೇರೆ ಬಡಾವಣೆಯಲ್ಲಿ ಕೊಡಿ ಅಂತ ಯಾರೂ ಅಪ್ಲಿಕೇಶನ್ ಕೊಟ್ಟಿಲ್ಲ. ಕೊಟ್ಟಿದ್ದಂಥದ್ದೇನೋ ಇವತ್ತಿನ ಕಾಯ್ದೆಯನ್ವಯ, ಇವತ್ತಿನ ನಿರ್ಣಯದನ್ವಯ ಸೈಟ್ ಕೊಡಿ ಅಂತ ಕೊಟ್ಟಿದ್ದಾರೆ. ಆ ಥರ ಯಾರು ತಪ್ಪು ಮಾಡಿದರೆ ಅದು ಅಧಿಕಾರಿಗಳಿಗೆ ಸಂಬಂಧಪಟ್ಟದ್ದೇ ಹೊರತು ಯಾವುದೇ ಭೂಮಾಲೀಕರದಾಗಲಿ ಪ್ರಾಧಿಕಾರದ್ದಾಗಲಿ ಅಂದರೆ ಒಟ್ಟಾರೆ ಪ್ರಾಧಿಕಾರದ್ದಾಗಲಿ ಇದು ತಪ್ಪಿಲ್ಲ ಅನ್ನೋದನ್ನು ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ಸ್ಪಷ್ಟಪಡಿಸ್ತೀನಿ. ಒಂದು ನಿಮ್ಗೆ ಅರ್ಥ ಆಗಬೇಕು, ಪಾಲಿಸಿ ಮೇಕಿಂಗ್ ಬಾಡೀಸ್ ಬೋರ್ಡ್, ಎಕ್ಸಿಕ್ಯೂಷನ್ ಬಾಡೀಸ್ ಆಯುಕ್ತರು ಕೆಳಗಡೆ ಇರ್ತಕ್ಕಂಥವ್ರು. ನಿಮ್ಮ ಗಮನಕ್ಕೆ ಈಗೇನಂತಂದರೆ ಯಾವುದೇ ಪ್ರಕರಣಗಳಾದರೆ ನಾವೊಂದು ರೂಲ್ಸನ್ನು ಫ್ರೇಮ್ ಮಾಡಿದ್ರೆ ಆ ರೂಲ್ಸ್ ಒಳಗಡೆ ಮಾಡಬೇಕಾದ್ದು ಅವ್ರ ಡ್ಯೂಟಿ. ರೂಲ್ಸ್ ಬಿಟ್ಟು ಯಾರೋ ಮಾಡಿದ್ದಾರೆ ಅಂದರೆ ಅದಕ್ಕೇನಿದೆಯೋ ಅದು ಕ್ರಮಗಳು ನಡೀತವೆ. ಅದೇ ಜಾಗ ಬಿಟ್ಕೊಡಿ ಅಂತ ಆರ್ಡರ್ ಮಾಡಿತ್ತು, ಅವ್ರದೇ ಜಾಗ ಬಿಟ್ಕೊಡಿ ಅಂತ ಆರ್ಡರ್ ಮಾಡಿತ್ತು. ಅವ್ರದೇ ಜಾಗ ಬಿಟ್ಕೊಡಿ ಅಂತಂದರೆ ಇಲ್ಲ ಇದೆ ಕೊಟ್ಟು ಹೈಕೋರ್ಟ್ ಜಡ್ಜ್ಮೆಂಟ್ ಇದೆ, ನಿಮ್ಗೆ ಕೊಡಲಾಗಿದೆ. ಕೋರ್ಟ್ ಆರ್ಡರ್ ಡೈರೆಕ್ಷನ್ ಇದೆ, ಕೋರ್ಟ್ ಜಡ್ಜ್ಮೆಂಟ್ ಕ್ಲಾರಿಟಿ ಇದೆ. ಅವರಿಗೆ ನೀವು ಏನು ಭೂಸ್ವಾಧೀನ ಪ್ರಕ್ರಿಯೆ ಪರಿಪೂರ್ಣಗೊಳಿಸಿಲ್ಲದ ಇದ್ರ ಕಾರಣದಿಂದಾಗಿ ಯು ಡೋಂಟ್ ಹ್ಯಾವ್ ದ ಅಥಾರಿಟಿ ಟು ಕಂಪ್ಲೀಷನ್ ಇದು ಮಾಡೋಕ್ಕೆ ಇದಿಲ್ಲ, ಅದಕ್ಕೆ ಅವ್ರಿಗೆ ವಾಪಸ್ ಕೊಡಿ ಅಂತ ಕೊಟ್ಟಿರೋದು. ಅದು ಆದೇಶ ಕೊಡಲಾಗುತ್ತೆ. ಹಂಗಲ್ಲ, ನೀವು ಅದರೊಳಗೆ ಈಗಾಗಲೇ ನಾವು ರಸ್ತೆ ಎಲ್ಲನೂ ಮಾಡಿದ್ರು, ಪ್ರಾಧಿಕಾರದವ್ರು ಹಿಂದೆನೇ ಮಾಡಿಟ್ಟಿದ್ರು. ಭೂಮಿನೇ ತಗೊಳ್ಳೋದು ಅಂದರೆ ಅಲ್ಲಿ ರಸ್ತೆ ಎಲ್ಲ ಕಿತ್ಬಿಟ್ಟು ಕೊಡ್ಬೋದೇ ಹೊರತು ಬೇರೆ ಏನು ದಾರಿ ಇಲ್ವಲ್ಲ. ನನಗಿಂತ ಹಿಂದೆ ನಿಮ್ಮ ಗಮನಕ್ಕಿರಲಿ, ನಾನು ಪ್ರಾಧಿಕಾರದ ಅಧ್ಯಕ್ಷನಾಕು ಒಂದು ನಿಮಿಷ ಅದನ್ನು ಬಿಟ್ಕೊಟ್ಟಿದೆ ಅವ್ರಿಗೆ. ಅವ್ರ ಜಾಗ ಏನಿತ್ತು ಅಷ್ಟು ಬಿಟ್ಕೊಟ್ಟಿದೆ. ಅಲ್ಲಿ ಬೇರೆ ಬೇರೆ ಸೈಟ್ ಕೊಟ್ಟಿದ್ದವ್ರನ್ನ ಆಲ್ಟರ್ನೇಟ್ ಬೇರೆ ಕಡೆ ಕೊಟ್ಟಿದ್ದಾರೆ. ಅವ್ರ ಜಾಗದಲ್ಲಿ ಲೇಔಟ್ ಆಗಿತ್ತು. ಇಲ್ಲ, ಕೋರ್ಟ್ ಸ್ಪಷ್ಟವಾಗಿ ಅವ್ರ ಜಾಗ ಬಿಟ್ಕೊಡಿ ಅಂತ ಕೊಟ್ಟಿದೆ. ಸ್ಪಷ್ಟವಾಗಿ ಬಿಟ್ಕೊಡಿ ಅಂತ ಕೊಟ್ಟ ಮೇಲೆ ನಿಮ್ಮ ಪರ್ಯಾಯವಾಗಿ ದಾರಿ ಇಲ್ಲ. ನನಗೆ ಇರುವ ಮಾಹಿತಿಯಲ್ಲಿ ನನಗಿಂತ ಹಿಂದೆ ಆಗಿದ್ದಂಥ ಪ್ರಕರಣ ಅದು. ಕೋರ್ಟ್ ಆರ್ಡರ್ ಬಗ್ಗೆ ನಿಮ್ಗೆ ಅದನ್ನೇ ಕೋರ್ಟ್ ಆರ್ಡರ್ ಪ್ರಕಾರ ಹೇಳ್ತಾ ಇದ್ದೀನಿ. ಕೋರ್ಟ್ ಆರ್ಡರ್ಸ್ ತುಂಬ ಸ್ಪಷ್ಟವಾಗಿ ಭೂಮಾಲೀಕರ ಜಮೀನನ್ನು ಅವ್ರಿಗೆ ರೆಸ್ಟೋರ್ ಮಾಡ್ಕೊಡಿ ಅಂತ ಕೊಟ್ಟಿದೆ. ಅದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ಅದನ್ನೊಂದ್ಸತಿ ಮಾಹಿತಿ ತೆಗೆದುಕೊಡ್ತೀನಿ. ಹೌದ್ರಿ, ಕೋರ್ಟ್ ಜಡ್ಜ್ಮೆಂಟ್ ಕ್ಲಾರಿಟಿ ಇದೆ, ನಿಮ್ಗೆ ಹೇಳ್ತಾ ಇದ್ದೀನಿ ನಾನು. ಕೋರ್ಟ್ ಜಡ್ಜ್ಮೆಂಟ್ ಏನಿದೆ 100ಕ್ಕೆ 100ರಷ್ಟು ಅದು ಬಿಟ್ಕೊಡಿ ಅಂತ ಇರೋದು ಜಡ್ಜ್ಮೆಂಟ್ ಹೇಳ್ತಾ ಇದ್ದೀನಿ ನಾನು. ಅದ್ರ ಮುಂದಿನ ಕ್ರಮ ಏನಿದ್ರೆ ನಿಮ್ಗೆ ಅಪ್ಡೇಟ್ ಮಾಡಿಸ್ಕೊಡ್ತೀನಿ. ಎಸ್ ಶಿವಕುಮಾರ್ ಅವರು ಹೇಳಿ. ಹೌದು ಹೌದು ಎಸ್ ಹೌದು ಕರೆಕ್ಟ್ ಕರೆಕ್ಟ್ ಕರೆಕ್ಟ್. No. Please try to understand the body of the letter. ಯಾರೊಬ್ಬರು ಸಾರ್ವಜನಿಕ ವ್ಯಕ್ತಿ ಒಂದು ದೂರನ್ನು ಕೊಡ್ತಾರೆ. ರಾಜೀವ್ ಅವರು ಅಧ್ಯಕ್ಷ ಆಗಿದ್ದಾಗ, ಸೋಮಶೇಖರ್ ಅವರು ಅಧ್ಯಕ್ಷ ಆಗಿದ್ದಾಗ, ಇವರು ಕಮಿಷನರ್ ಇದ್ದಾಗ ಈ ಥರ ತೀರ್ಮಾನ ಆಗಿದೆ, ಅದು ಹಿಂಗಿದೆ ಅಂತ ಅವ್ರು ದೂರನ್ನ ಮೊದಲು ಬರೆದು ಆಮೇಲೆ ಬರೆಯುವಂಥದ್ದು. ನೀವು ಜಿಸ್ಟ್ ಆಫ್ ಇದನ್ನು ಅದನ್ನು ನೋಡಿದಾಗ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಒಂದೇ ನಿಮಿಷ, ಅವ್ರ ಕ್ವಶನ್ ನಾನು ಆನ್ಸರ್ ಮಾಡ್ತಾ ಇದ್ದೀನಿ. ಈ ರೀತಿ ಪ್ರಕರಣ ಆಗಿದೆ ಅಂತ ಅವ್ರು ಕೇಳ್ತಾರೆ. ನನ್ನ ಒಂದು ಮಾತು ನಿಮ್ಮ ಮುಂದೆ ಇದೆ. ಈ ಪ್ರಕರಣ ಈಗ ಈಚೆ ಬಂದಿರೋದು ಒಂದು ಭಾಗ. ನಾನಾದ್ಮೇಲೆ ಮಧ್ಯದಲ್ಲಿ ಡಿ ಸಿ ಅವರ ಅಧ್ಯಕ್ಷರಿದ್ದರು, ಸೋಮಶೇಖರ್ ಆದಮೇಲೆ ಡಿ ಸಿ ಅವರ ಅಧ್ಯಕ್ಷರಿದ್ದರು ಅದೇ ಪ್ರಾಧಿಕಾರಕ್ಕೆ. ಅವರೇ ಪ್ರಾಧಿಕಾರ ಸಭೆಯಲ್ಲಿ ಇಟ್ಕೊಂಡು ನಿರ್ಣಯ ಮಾಡ್ಬೋದಿತ್ತಲ್ಲ, ಅವರು ಮಾಡಿಲ್ಲ ಅಂತಂದರೆ ಇದು ಕಾನೂನು ಕಾಯ್ದೆ ಒಳಗಡೆ ಇರೋ ಕಾರಣಕ್ಕಾಗಿ ಇದನ್ನು ಎಲ್ಲರೂ ಕೂಡ ಚರ್ಚೆ ಮಾಡ್ತಿದ್ದಾರೆ ಹೊರತು ಇದು ಸೈಟ್ ಇಷ್ಟಿದೆ ಅನ್ನೋ ಕಾರಣಕ್ಕಾಗಿ. ಇದು ನಿಜವಾಗಿ ಹೇಳೋದಾದರೆ ಹಲವಾರು ವರ್ಷಗಳಿಂದ ಭೂಮಾಲೀಕರನ್ನ ಸಬ್ಟೇಜ್ ಆಗ್ತಿರ್ತಕ್ಕಂಥದ್ದು ತುಂಬ ವರ್ಷಗಳಿಂದ ನಿರಂತರವಾಗಿ ನಡೆದು ಬಂದಿತ್ತು. ಎಲ್ಲರೂ ಕೋರ್ಟ್ಗೆ ಹೋಗೋಕ್ಕಾಗಲ್ಲ.
ಎಲ್ಲರೂ ಪ್ರತಿ ಪ್ರಕರಣ ಆವಾಗ ಏನಾಗುತ್ತೆ, ಯಾರನ್ನೋ ಆಶ್ರಯಿಸ್ತಾರೆ, ಕಾನೂನು ಗೊತ್ತಿರ್ತಕ್ಕಂಥವ್ರನ್ನ, ಅವರು ಇಂಟರ್ವ್ಯೂನ್ ಆಗ್ತಾರೆ, ಅವರುಗಳು ಕೋರ್ಟಿಗೆ ತೊಗೊಂಡೋಗ್ತಾರೆ. ಈ ರೀತಿಯಾಗಿ ಅನಾವಶ್ಯಕವಾಗಿ ತಿರುಗಾಡುವಿಕೆ, ಅನಾವಶ್ಯಕವಾಗಿ ಪ್ರಾಧಿಕಾರಕ್ಕೆ ನಷ್ಟ ಹಲವು ವರ್ಷಗಳಿಂದ ನಿರಂತರವಾಗಿ ಬಂದಿತ್ತು. ಅಲ್ಲಿ ನಾವು ಅವರು ಮೆಂಬರ್ ಅಂದಮೇಲೆ ಅವ್ರಿಗೆ ಅಜೆಂಡಾ ಕಳಿಸಿದ್ದೀವಿ, ಅದಾದಮೇಲೆ ನಿರ್ಣಯ ಕಳಿಸಿದ್ದೀವಿ, ನಿರ್ಣಯ ಆದಮೇಲೆ ರ್ಯಾಟಿಫಿಕೇಷನ್ ನೆಕ್ಸ್ಟ್ ಮೀಟಿಂಗ್ ಮಾಡಿರ್ತೀವಿ, ಹಾಜರಾಗಬೇಕಾದದ್ದು ಇಲ್ಲ ಅದ್ರ ಬಗ್ಗೆ ಡೀಸೆಂಟ್ ಇದ್ದರೆ ಕಳಿಸ್ಬೇಕಾದದ್ದು ಅವ್ರ ಎಲ್ಲರ ಜವಾಬ್ದಾರಿ ಇರುತ್ತೆ. ನಾನು ನಾಳೆಗೆ ಆ ಮೀಟಿಂಗಲ್ಲಿ ನಾನು ಒಂದು ಮಾತಾಡಿದ್ದೀನಿ, ಒಂದು ಆಡಿಲ್ಲ, ನಾನು ಅದರಿಂದ ಈಚೆ ಇದ್ದೀನಿ, ನಾನು ಹೇಳಕ್ಕೆ ಬರೋದಿಲ್ಲ. ಪ್ರಾಧಿಕಾರದ ಸಭೆಯ ನಿರ್ಣಯ ಎಲ್ಲರ ನಿರ್ಣಯ ಆಗಿರುತ್ತೆ. ಪ್ರಾಧಿಕಾರ ಸಭೆಯ ಸದಸ್ಯರಾಗಿ ಜವಾಬ್ದಾರಿಯುತ ಅಧಿಕಾರಿಗಳಾಗಿ ಈ ಥರದೊಂದು ನಿರ್ಣಯ ಆಗಿದೆ ಅಂದರೆ ನೆಕ್ಸ್ಟ್ ಮೀಟಿಂಗ್ ಬಂದು ಇದು ತಪ್ಪು, ಇದು ಬದಲಾವಣೆ ಮಾಡಿ ಅಂತ ಸೂಚನೆ ಕೊಡಬೇಕಾದ್ದು, ಡೀಸೆಂಟ್ ಹಾಕಬೇಕಾದದ್ದು. ಅವರ ಅಧ್ಯಕ್ಷರಾಗಿದ್ದಂತಾಗ ಆ ಸಬ್ಜೆಕ್ಟ್ ತಂದು ಆ ಸಬ್ಜೆಕ್ಟನ್ನು ಈ 2013 ಪ್ರಕಾರನೋ ಇಲ್ಲ 50-50 ಕೊಡ್ತಿರ್ತಕ್ಕಂಥ ತಡೆಯಬೇಕು ಅಂತ ನಿರ್ಣಯ ಮಾಡ್ಬೋದಿತ್ತು. ನಾನು ಹೇಳ್ತಿರೋದು ನಿಮಗೆ ಸೂಕ್ಷ್ಮ. ನನ್ನ ಜಾಗ, ನಾನು ಕೂತಿದ್ದ ಜಾಗ ಅವ್ರು ಬಂದ್ರಲ್ಲ, ಆ ಜಾಗ ಬಂದಾಗ ಪ್ರಾಧಿಕಾರ ಸಭೆ ಇತ್ತಲ್ಲ, ಅಜೆಂಡಾ ಮಂಡಿಸಿ ತರ್ಬೋದಿತ್ತಲ್ಲ. ಇದು ಏನಂತಂದರೆ, ಇದು ಕಾಯ್ದೆ ಒಳಗೆ ತಂದಂಥದ್ದನ್ನ ಇವತ್ತು ಅದು ವ್ಯಾಪ್ತಿ ಭೂಮಾಲೀಕರು ತುಂಬ ವರ್ಷಗಳಿಂದ ಕೊಟ್ಟಿಲ್ಲದಂಥ ತುಂಬ ಪ್ರಕರಣಗಳಿವೆ. ಏನಾಗ್ತಿತ್ತು ಅಂತಂದರೆ, ನಿಮ್ಮೆಲ್ಲರಿಗೂ ಗಮನಕ್ಕೆ ಬರುವಂಗೆ ಈ ರೀತಿ ಲಿಟಿಗೇಷನ್ ಬಂದಂಥ ಜಾಗಗಳನ್ನೆಲ್ಲವೂ ಯಾವುದೋ ಒಂದು ಪಾರ್ಕ್ ಮಾಡಿಬಿಡೋದು, ಯಾವುದೋ ಒಂದು CA ಮಾಡಿಬಿಡೋದು, ಮಿಕ್ಕುದು ಹಂಚ್ಕೊಳ್ಳೋದು, ಈ ರೀತಿ ಕ್ರಮಗಳು ನಡೀತಾ ಇದ್ವು. ಹಾಗಾಗಿ ಇದು ಸುದೀರ್ಘವಾಗಿ ನಡೆದಂಥ ಪ್ರಕ್ರಿಯೆ. ಇವತ್ತು ಒಂದು ದಿವಸದ್ದಲ್ಲ, ಇದು 35-40-45 ವರ್ಷಗಳಿಂದ ನಡೆದಿರ್ತಕ್ಕಂಥದ್ದು. ಮತ್ತೊಂದು ಪ್ರಶ್ನೆಗಳನ್ನ ಮೊನ್ನೆ ಮಾಧ್ಯಮದವ್ರು ಹೇಳ್ತಾ ಇದ್ರು, 2013ರಿಂದ ಕಾಯ್ದೆ ಬಂದ ಮೇಲೆ 2013ರಿಂದ ಆಚೆಗೆ ತಾನು ಕಾಂಪನ್ಸೇಷನ್ ಅಂತ. ಅದರಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಿದೆ, 16-2 ಆಗಿಲ್ಲದ ಪ್ರಕರಣಗಳು, ಅವಾರ್ಡ್ ದುಡ್ಡನ್ನು ಪಾವತಿಸದ ಪ್ರಕರಣಗಳು ಎಲ್ಲಕ್ಕೂ ಅಪ್ಲಿಕಬಲ್ ಆಗುತ್ತೆ ಅಂತ. ಅದಾದಮೇಲೆ 10 ಜಡ್ಜ್ಮೆಂಟ್ಗಳಿವೆ, ಅದೆಲ್ಲನೂ ನಿಮ್ಗೆ ಕೊಡೋನಿದ್ದೀನಿ ನಾನು. ಇದು ತುಂಬ ಸ್ಪಷ್ಟವಾಗಿ ಕಾಯ್ದೆಯ ಅಂಶಗಳೊಳಗೆ ಕೋರ್ಟಿನ ತೀರ್ಪಿನ ಅನ್ವಯಗಳಾಗಿರ್ತಕ್ಕಂಥದ್ದೇ ಹೊರತು ಒಂದು ಬಾಡಿ ಅಥಾರಿಟಿ, ಅದೇನು ಇದಲ್ಲ, ಸ್ವಾಯತ್ತವಾದಂಥ ಸಂಸ್ಥೆ, ಅದು ತಗೊಂಡಂಥ ನಿರ್ಣಯಗಳು ಸರ್ಕಾರಕ್ಕೂ ಕೂಡ ನಾವು 15 ದಿವಸದೊಳಗೆ ನಮ್ಮ ಪ್ರೊಸೀಡಿಂಗ್ಸ್ ಕಳಿಸ್ಕೊಟ್ಟಿದ್ದೀವಿ. ಅದು ಲೇಟರ್ ಸ್ಟೇಜಲ್ಲಿ ಅದನ್ನು ಚರ್ಚೆ ಮಾಡ್ತಿರೋದು, ಬೇರೆ ದೃಷ್ಟಿಕೋನದಲ್ಲಿ ನೋಡ್ತಕ್ಕಂಥದ್ದು ಬೇರೆ ವಿಚಾರ. ಆದರೆ ಇದು ಕಾನೂನಿನ ಒಳಗಡೆ ಆಗಿರ್ತಕ್ಕಂಥ ನಿರ್ಣಯ ಅನ್ನೋದನ್ನು 100ಕ್ಕೆ 100 ಸ್ಪಷ್ಟಪಡಿಸ್ತಾ ಇದ್ದೀನಿ. ಯಾಕೆಂದರೆ ನನಗೆ ಅವತ್ತು ಚರ್ಚೆ ಮಾಡಿದಂಥ ಎಲ್ಲ ಅಂಶಗಳ ಪ್ರಕಾರ, ನನಗೆ ಗಮನಕ್ಕೆ ತಂದಂಥ ಎಲ್ಲ ಅಂಶಗಳ ಪ್ರಕಾರ ಇದು ಮತ್ತಷ್ಟು ನಷ್ಟವನ್ನು ಪ್ರಾಧಿಕಾರಕ್ಕೆ ತಪ್ಪಿಸಲಿಕ್ಕಾಗಿ ಕೈಗೊಂಡ ನಿರ್ಣಯ ಆಗಿತ್ತು. ನಾನು ನಿಮಗೆ ಹೇಳೋದಾದರೆ, ಒಂದು 6-8 ಸಬ್ಜೆಕ್ಟ್ ಪ್ರಾಧಿಕಾರದ ಮುಂದೆ ಬಂದಿತ್ತು. ಆ 6-8 ಸಬ್ಜೆಕ್ಟ್ಗಳಿಗೆ ಒಂದು 8-10 ಇರ್ಬೋದು. ಅಷ್ಟು ಸಬ್ಜೆಕ್ಟ್ಗಳನ್ನ ಪ್ರಾಧಿಕಾರದಲ್ಲಿ ನಾನು ಇದ್ದಾಗ ಚರ್ಚೆ ಮಾಡಿದ್ದೀನಿ. ಅದರಲ್ಲಿ ಕಾನೂನು ಸಲಹೆ ಪಡೆದು ಸಲಹೆಯಂತೆ 50-50ಯಲ್ಲಿ ಕ್ರಮ ಜರುಗಿಸೋದು ಅಂತ ನಿರ್ಣಯ ಮಾಡಿದ್ದೀವಿ. ನಾನು ನಿಮಗೆ ಹೇಳ್ತಿರ್ತಕ್ಕಂಥದ್ದು ಪಾಲಿಸಿ ಮ್ಯಾಟ್ರ್ ಮಾತ್ರ ನಾವು ಮಾಡಿದ್ದೀವಿ. ಎಕ್ಸಿಕ್ಯೂಷನ್ ಮಾಡಿರ್ತಕ್ಕಂಥವರು ತಪ್ಪೇನಾದ್ರು ಮಾಡಿದರೆ ಅದು ಕಾನೂನು ಕ್ರಮ ಇದೆ. ಅಕ್ವಿಜೇಷನ್ 16-2 ಆಗಿಲ್ಲದೆ, ಅವಾರ್ಡ್ ದುಡ್ಡನ್ನು ಕೋರ್ಟಿಗೆ ಡೆಪಾಸಿಟ್ ಆಗಿಲ್ಲದೆ ಹೋದರೆ ಎಲ್ಲ ಪ್ರಕರಣಗಳು ಬರ್ತದೆ ಅಂತ ಸುಪ್ರೀಂ ಕೋರ್ಟ್ 5 ಜಡ್ಜ್ ಬೆಡ್ಜಸ್ ಆಗಲೇ ಕ್ಲಿಯರ್ ಮಾಡಿದೆ. ನಿಮ್ಮ ಗಮನಕ್ಕಿರಲಿ, ರಾಜ್ಯದ ಉದ್ದಗಲದಲ್ಲಿ ಇರೋ ಪ್ರಕರಣಗಳು ದೇಶದ ಉದ್ದಗಲದಲ್ಲಿ ಇರತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನ ಆಗಿರೋದು. ನಿಮ್ಗೆ 5 ಜಡ್ಜ್ ಬೆಂಚಸ್, ಒಂದು ನಿಮಿಷ ಅದು ಬುಕ್ ಕೊಡಿ, ಒಂದೇ ನಿಮಿಷ ಹೇಳ್ತೀನಿ. ಹಾಂ, ಇಲ್ಲ ನಿಮ್ಮ ಗಮನಕ್ಕಿರಲಿ, ಹೊಸ ಲ್ಯಾಂಡ್ ಅಕ್ವಿಷನ್ ಕಾಯ್ದೆ ಪ್ರಕಾರ ನಾವೇನಾದ್ರು ಕಾಂಪನ್ಸೇಷನ್ ಹೊರಟ್ರೆ 300 ಪಟ್ಟು ಹಣವನ್ನು ಕೊಡಬೇಕಾಗಿರುತ್ತೆ. ಅದು ಕೊಡೋಕ್ಕೆ ಕೇಳಿ ಕೊಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕೆ ಹೊಸ ಇದರಲ್ಲಿ ತೊಗೊಂಡಿರೋದು. ನಾನು ಬರೆದಿರೋದಲ್ಲ, ಸುಮ್ಮನೆ ನೀವೇನೋ ಹೇಳೋಕ್ಕಾಗಲ್ಲ, ಪ್ರಾಧಿಕಾರ ಸಭೆ ನಿರ್ಣಯ ಅದು. ಇಟ್ಸ್ ನಾಟ್ ಮೈ ಓನ್ ಡಿಸಿಷನ್. ಒಂದು ನಿಮಿಷ ಪೂರ್ತಿ ಕೇಳಿ. ಆಸ್ ಸಚ್ ಪಾರ್ಲಿಮೆಂಟ್ ಹ್ಯಾಸ್ ಪ್ರೊವೈಡೆಡ್ ಇನ್ ಸಚ್ ಕೇಸಸ್ ಹೈಯರ್ ಕಾಂಪನ್ಸೇಷನ್ ಟು ಫಾಲೋ as envisaged in the proviso to section 24(2), lapse of acquisition is provided only in the exigencies where position has not been taken nor compensation has been paid in the proceedings for acquisition pending as on the date on which the Act 2013 came into force. 2013ರಲ್ಲಿ ಆಕ್ಟ್ ಬರುವವರೆಗೆ ನೀವು ಏನಾದ್ರು ಫುಲ್ ಪೇಮೆಂಟ್ ಕೊಟ್ಟು ಡೆಪಾಸಿಟ್ ಮಾಡಿದರೆ ಅಂಥ ಪ್ರಕರಣಗಳಿಗೆ ಮಾತ್ರ ಅನ್ವಯಿಸುತ್ತೆ. ನೀವು ಡೆಪಾಸಿಟ್ ಮಾಡಿಲ್ಲ ಅಂದರೆ
ಆಲ್ ಯಾವ್ಯಾವುದು ಇದ್ರದ್ದು ನಾವು ಅಕ್ವಿಷನ್ ಮಾಡಿದ್ವೋ ಅದಷ್ಟಕ್ಕೂ ಹೊಸ ಕಾಯ್ದೆ ಅನ್ವಯಿಸುತ್ತೆ. ಹೊಸ ಕಾಯ್ದೆ ಪ್ರಕಾರ 300 ಪಟ್ಟು ಕೊಡಬೇಕಿರುತ್ತೆ. 300 ಪಟ್ಟು ಕೊಡೋದು ಪ್ರಾಧಿಕಾರಕ್ಕೆ ನಷ್ಟ ಉಂಟು ಮಾಡುತ್ತೆ. ಇವೆಲ್ಲವೂ ಚರ್ಚೆ ಆಗಿದೆ ಪ್ರಾಧಿಕಾರ ಸಭೆಯಲ್ಲಿ. ಹೌದು, ಹೇಳಿದ್ದಲ್ಲ, ತೀರ್ಪು ಇದು. ನಾನು ಹೇಳಿದ್ದಲ್ಲ, ಇದು ಸುಪ್ರೀಂ ಕೋರ್ಟಿನ 5 ಜಡ್ಜ್ಮೆಂಟ್ ತೀರ್ಪು ಇದು. ನೀವು ಏನು ಅರ್ಥ ಮಾಡ್ಕೋಬೇಕು ಅಂದರೆ, ನಾನು ವೈಯಕ್ತಿಕವಾಗಿ ನನ್ನ ಸ್ಟೇಟ್ಮೆಂಟ್ ಹೇಳ್ತಾ ಇಲ್ಲ. ನಾವು ಯಾವ ಮಾರ್ಪಾಡನ್ನು ಮಾಡಿಲ್ಲ. ನಾವು ಮಾಡಿರ್ತಕ್ಕಂಥದ್ದು ಏನಂದರೆ, ಯಾವ ಲ್ಯಾಂಡು ಅವಾರ್ಡ್ ಕಂಪ್ಲೀಟ್ ಆಗಿಲ್ಲ, ಯಾವ ಲ್ಯಾಂಡ್ಗೆ ಡೆಪಾಸಿಟ್ ಆಗಿಲ್ಲ, ಅದ್ರ ಪೊಸಿಷನ್ ಆಸ್ ಇಫ್ ಕೆಳಗಡೆ ಹೋಗಿದೆ, ಅದನ್ನು ನಾವು ಉಪಯೋಗಿಸ್ಕೊಂಡಿದ್ದೀವಿ ಅಂತ. ಒಂದು ನಿಮಿಷ, ಅಲ್ಲಿ ಯಾರಿಗೋ ಬೆನಿಫಿಷರೀಸ್ಗೆ ಜಾಗ ಕೊಟ್ಟಿದ್ದೀವಿ, ಯಾರೋ ಮನೆ ಕಟ್ಟಿದ್ದಾರೆ, ಅವ್ರು ರಕ್ಷಣೆ ಮಾಡಬೇಕಾದ ಪ್ರಾಧಿಕಾರ ಜವಾಬ್ದಾರಿಯಾಗಿದೆ. ಆ ಜವಾಬ್ದಾರಿಯ ಕಾರಣಕ್ಕಾಗಿ ಕೈಗೊಂಡಂಥ ಪ್ರಾಧಿಕಾರದ ನಿರ್ಣಯ. ಹೌದು, ಯಾರು ಒಬ್ರು ಕೇಳಿದ್ರೆ ಮಾತಾಡ್ಬೋದು. ನೀವು ಅಲ್ಲ, ಸತೀಶ್ ನೀವು 3 ಗಂಟೆ ಪ್ರಶ್ನೆ ಕೇಳಿದ್ರು ಉತ್ತರ ಹೇಳಿದ್ದೀನಿ ನಾನು. ಆದರೆ ಒಬ್ಬರಾದ್ಮೇಲೆ ಒಬ್ರು ಕೇಳಿದ್ರೆ ಎಷ್ಟು ಬೇಕಾದ್ರು. ಐ ಆಮ್ ವೆರಿ ಮಚ್ ಕ್ಲಿಯರ್ ವಿತ್ ದಿಸ್ ಆಕ್ಟ್ ಅಂಡ್ ಕೋರ್ಟ್ ಜಡ್ಜ್ಮೆಂಟ್ಸ್. ಇಲ್ಲ, ನಾನು ನಿಮ್ಗೇನು ಹೇಳೋದು ಅಂತಂದರೆ, ಪ್ರಾಧಿಕಾರದ ಸಭೆ ಒಂದು ಪಾಲಿಸಿ ನಿರ್ಣಯ ಮಾಡಿದ್ಮೇಲೆ ಪ್ರೊಸೀಡಿಂಗ್ಸು ಆಟೋಮೆಟಿಕ್ ಸರ್ಕಾರಕ್ಕೆ ಹೋಗುತ್ತೆ. ಇಫ್ ಎನಿ ಅಬ್ಸರ್ವೇಷನ್ ಗೌರ್ಮೆಂಟ್ ಇದು ಮಾಡೇ ಮಾಡುತ್ತೆ. ಅದು ಆ ನಾನು ಹೇಳ್ತೀನಿ, ಪಾಲಿಸಿ ಮಾಡಿರೋದು ಪ್ರಾಧಿಕಾರ, ಮಿಕ್ಕದ್ದು ಎಲ್ಲ ಕ್ರಮಗಳನ್ನ ಎಕ್ಸಿಕ್ಯೂಷನ್ ಏನೇನು ಮಾಡಬೇಕು ಅದು ಮಾಡಿರಬೇಕು. ಪಾಲಿಸಿ ಹೌದು, ಕರೆಕ್ಟ್. ನಾನು ಹೇಳ್ತಾ ಇರೋದು 2015 50 ಕೊಡಲಿಕ್ಕೆ ಸರ್ಕಾರ ಕೂಡ ಆಕ್ಟಲ್ಲಿ ಕಾಯ್ದೆಯಲ್ಲಿ ತಂದಿತ್ತು. ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಿಕೊಂಡು ಪ್ರೊಸೀಡಿಂಗ್ಸ್ನ ಮಾಡಿ ಕಳಿಸ್ಕೊಟ್ಟಿದ್ದೀವಿ ಸರ್ಕಾರಕ್ಕೆ. ಇಫ್ ದೇರ್ ಆರ್ ಎನಿ ಅಬ್ಜೆಕ್ಷನ್ಸ್ ಕಳಿಸೋಕ್ಕೆ ಅವಕಾಶ ಇತ್ತು. ನೀವು ಬೇರೆ ಏನೋ ಕೇಳಿದ್ರಲ್ಲ, ನನಗೆ ಹೇಳ್ತಿರೋದು ಏನು, ಇಲ್ಲ ಅದು ಅಲ್ಲ ಎನಿ ಆ್ಯಕ್ಟು ಆ ಮೂಲಕ್ಕೆ ಆಗಬೇಕೇ ಹೊರತು ಮಧ್ಯಕ್ಕಿಂತ ತರೋದಕ್ಕೆ ಆಗಲ್ಲ. ಮೊದಲನೇದು ನಾನು ಹೇಳ್ತೀನಿ ಕೇಳಿ. ಇಲ್ಲ, ಹಿಂದೆ ಅಂದ್ರೆ ಲ್ಯಾಂಡ್ ಅಕ್ವಿಷನ್ ಕಂಪ್ಲೀಟ್ ಆಗಿಲ್ಲ. ದಟ್ ಮೀನ್ ಟು ಸೇ ಇದು ಹೊಸ ಅಕ್ವಿಷನ್ ಬರುತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ನಾನು ಹೇಳ್ತಾ ಇದ್ದೀನಲ್ಲ, ನೀವು ಆ ಪದ ಅರ್ಥ ಮಾಡ್ಕೊಳ್ತೇವ್ರಿ. 100 ಸತಿನೂ ಅದೇ ಪ್ರಶ್ನೆ ಮಾಡ್ತೀರಾ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಯಾವ 16(2) ಆಗಿಲ್ಲ, ಯಾವುದು ಅವಾರ್ಡ್ ದುಡ್ಡು ಕಟ್ಟಿಲ್ದಿದ್ನ ನೀವು ಹೊಸದಾಗಿ ನೋಟಿಫಿಕೇಶನ್ ಮಾಡಬೇಕು ಅಂತಲೇ ಸುಪ್ರೀಂ ಕೋರ್ಟ್ ಹೇಳಿರೋದು. ಇನ್ನು ಮುಂದಕ್ಕೆ ಹೇಳ್ತೀನಿ, ಒಂದೇ ನಿಮಿಷ ಓದ್ತೀನಿ ಕೇಳಿ. ನೀವು ಪೂರ್ತಿ ಒಂದೇ ನಿಮಿಷ, ಅವ್ರಿಗೆ ಪೂರ್ತಿ ಅರ್ಥ ಆದರೆ ಮಿಕ್ಕೋದೆಲ್ಲ ನಾನು ಮುಂದುವರೆಗೆ ಸಿಗುತ್ತೆ. ಸೆಕ್ಷನ್ 24(1)(a) ಆಪರೇಟ್ಸ್ ಸುಪ್ರೀಂ ಕೋರ್ಟ್ 5 ಜಡ್ಜಸ್ ಬೆಂಚ್ 2020, where no award is made in a pending acquisition proceeding. In such event, all provisions of the new act relating to determination of compensation would apply. Section 24(1)(b) logically continues with the second situation, that is where the award has been passed. ಎಲ್ಲಿ ಅವಾರ್ಡ್ ಪಾಸ್ ಆಗಿದೆಯೋ ಅದನ್ನು ಬಿಟ್ಟರೆ ಮಿಕ್ಕೆಲ್ಲ ಪ್ರಕರಣಗಳಲ್ಲಿ ಕೋರ್ಟ್ ಡೆಪಾಸಿಟ್ ಆಗಿರಬೇಕು, ಅವಾರ್ಡ್ ಆಗಿರಬೇಕು, ಅವೆರಡು ಬಿಟ್ಟರೆ ಇನ್ನೆಲ್ಲ ಪ್ರಕರಣದಲ್ಲಿ ನಿಮಗೆ ಆ ಜಾಗ ಬೇಕೇ ಬೇಕು. ಲೇಔಟ್ ಮಾಡೇ ಬಿಟ್ಟಿದ್ದೀರಿ ಅಂದರೆ ಹೊಸದಾಗಿ ಪ್ರೈಮರಿ ನೋಟಿಫಿಕೇಶನ್ ಮಾಡಿ ಅದನ್ನು ಕಂಪ್ಲೀಟ್ ಮಾಡಿ ಹೊಸ ಪ್ರಕಾರ ಕಾಂಪನ್ಸೇಷನ್ ಕೊಡಿ ಅಂತ ಕ್ಲಾರಿಟಿ ಮಾಡಿದೆ. ಅಕ್ರಮಗಳು ನಡೆದಿದೆ ಅನ್ನೋದು ಇವತ್ತಿಗೆ ಅದು ಹೈಪೋಥೆಟಿಕಲ್ಲು. ಯಾವುದೋ ಒಂದು ತನಿಖೆ ನಡೀತಾ ಇದೆ, ಅದು ಕ್ಲಾರಿಟಿ ಮಾಡಿದ್ರೆ ಅದು ಸ್ಟ್ಯಾಚ್ಯೂಟ್ ಆಗುತ್ತೆ, ಅವಾಗ ನೀವು ಹೇಳ್ಬೋದು. ಎಸ್, ಹೌದು. ಅವಾರ್ಡ್ ಆಗಿಲ್ದ್ರೆ ಅನ್ವಯಿಸುತ್ತೆ, 100% ಅನ್ವಯಿಸುತ್ತೆ. ನಾನು ಮೊನ್ನೆ ಒಂದು 24 ಜಡ್ಜ್ಮೆಂಟ್ ಓದ್ತೀನಿ ನೋಡಿ ನಿಮಗೆ. 16 ಜನ ಇತ್ತಲ್ಲ ಕೊಡಿ, ಒಂದೇ ನಿಮಿಷ. ನೀವು ಜಸ್ಟ್ ಹಿಯರ್ ನಿಮ್ಮ ಗಮನಕ್ಕಿರಲಿ. 12 ಡೇಟ್ 12th January 2024 ಪರಪ್ಪ ಬಸಲಿಂಗಪ್ಪ ಹೊಸಮನಿ ವರ್ಸ್ ಅಪ್ಪರ್ ಕೃಷ್ಣ ಪ್ರಾಜೆಕ್ಟು ಜಡ್ಜ್ಮೆಂಟ್ ಆಗಿದೆ. ಅದರಲ್ಲಿ ಏನು ಹೇಳ್ತಾರೆ ಅವರು ಅಂದರೆ, ಆರ್ಡರ್ ದ ಪೆಟಿಷನ್ ಈಸ್ ಅಲೋಡ್. The impugned endorsements dated 16/22 issued by respondent number 6 at annexures H1 to H14 are hereby quashed
respondent number 6 under land acquisition officer to redetermine the compensation under the provisions of the right to fair compensation and transparency in land acquisition, rehabilitation and resettlement act 2013 and pay the compensation determined after deducting the compensation. ಆಲ್ರೆಡಿ ಒಂದಷ್ಟು ಕೊಟ್ಬಿಟ್ಟಿದ್ರು ಕೂಡ, ಪೂರ್ತಿ ಕೊಟ್ಟಿಲ್ಲದೆ ಹೋದರೆ ಅದನ್ನು ಡಿಡಕ್ಟ್ ಮಾಡಿಕೊಂಡು ವಿತ್ ಸ್ಟ್ಯಾಚ್ಯುಟರಿ ಬೆನಿಫಿಟ್ಸ್ ಕೊಡಿ ಅಂತ ಹೇಳುತ್ತೆ. ತುಂಬ ಸ್ಪಷ್ಟವಾಗಿದೆ ಕಾಯ್ದೆ. 24(2) ಬೆಂಚಸ್ಸು ಇಂಡೋರ್ ವರ್ಸಸ್ ಇಂಡೋರ್ ಅರ್ಬನ್ ಡೆವಲಪ್ಮೆಂಟ್ ಅಥವಾ ಸುಪ್ರೀಂ ಕೋರ್ಟ್ ಕೊಟ್ಟು ತುಂಬ ಕ್ಲಿಯರ್ ಮಾಡಿದೆ. ಇದ್ರ ಬಗ್ಗೆ ಇನ್ಯಾವುದೇ ಕ್ವಶನ್ನು ಅಂಬಿಗಟಿ ಉಳ್ಕೊಂಡಿಲ್ಲ. ಹೇಳಿ. ಇಲ್ಲ, ಮಾರ್ಕೆಟ್ ವ್ಯಾಲ್ಯೂ ವಿತಿನ್ ದ ಕೆನಾರ್ಬೇಷನ್ ಬೌಂಡ್ರಿ ಆಗಿದ್ದರೆ, ಸ್ಕ್ವೈರ್ ಫೀಟ್ ಮೇಲೆ ಎಕರೆ ಲ್ಯಾಂಡ್ ಇದ್ರೂ ಕೂಡ ಕೆನಾರ್ಬೇಷನ್ ಬೌಂಡ್ರಿ ಒಳಗಿದ್ರೆ ಅದನ್ನು ಸ್ಕ್ವೈರ್ ಫೀಟ್ ಬೇಸ್ಗೆ ಸೈಟಲ್ ಏರಿಯಾಗೆ ಹೆಂಗೆ ಫಿಕ್ಸ್ ಮಾಡ್ತಾರೋ ಅದನ್ನು ತಗೊಂಡು ಸಲೋಷಿಯಂ 100% ಆಡ್ ಮಾಡಿ ಪೊಸಿಷನ್ ದಿವಸದಿಂದ 12% ಆ್ಯನ್ಯುವಲ್ ಇಂಟ್ರೆಸ್ಟ್ ಕೊಡಿ ಅನ್ನೋದು ಹೊಸ ಆಕ್ಟ್ ಹೇಳುವಂಥದ್ದು. ನಾನು ಪ್ರತಿ ಇಂಡಿವಿಜುವಲ್ ಪ್ರಕರಣಗಳನ್ನ ಸ್ಟಡಿ ಮಾಡಿಲ್ಲ. ನಾನು ಫ್ರೇಮ್ ಮಾಡಿದ್ದೀನಿ. ಫ್ರೇಮ್ ಏನು ಅನ್ನೋದ್ರ ಬಗ್ಗೆ ಸಮರ್ಥನೆ. ಯಾಕೆಂದರೆ 10 ದಿವಸದಿಂದ ನಡೀತಾ ಇರ್ತಕ್ಕಂಥದ್ದು ಈ ಒಂದು ರೆಸಲ್ಯೂಷನ್ ತಪ್ಪು, ಇದು ಆ ರೀತಿ ಅಲ್ಲ, ಕಾನೂನು ಬಾಹಿರ, ಇದನ್ನು 4-5 ಸಾವಿರ ಕೊಟ್ಬಿಟ್ಟಿದ್ದಾರೆ, ಇಟ್ ಈಸ್ ಸಚ್ ಎ ಸ್ಕ್ಯಾಮ್ ಅನ್ನುವಂಥ ವಿಚಾರವನ್ನು ಮಂಡಿಸೋಕ್ಕೆ ಮಾಧ್ಯಮಗಳಲ್ಲಿ ಬರ್ತಿರ್ತಕ್ಕಂಥದ್ದು ನೋಡಿದ ಮೇಲೆ ಅದನ್ನು ಪೂರ್ತಿ ಸ್ಟಡಿ ಮಾಡಿ ನಿಮ್ಮ ಮುಂದೆ ಬಂದಿದ್ದೀನಿ. ಒಂದು ಜನಪ್ರತಿನಿಧಿಗಳ ಹತ್ರಕ್ಕೆ ಜನಸಾಮಾನ್ಯರು ಭೂಮಾಲೀಕರು ಹೋಗ್ತಾರೆ, ಅವರು ರೆಫರ್ ಮಾಡಿರ್ಬೋದು, ಅವ್ರಿಗೆ ಏನು ಮಾಹಿತಿ ಇತ್ತು ಅವ್ರು ಹೇಳಿದ್ದಾರೆ. ಅದನ್ನು ನಾನು ಇವ್ರದೇ ಇತ್ತು ಅಂತ ಹೇಳಿದ್ರೆ ನಾನಿಲ್ಲ. ಹೌದು, ನಾನು ಇಲ್ಲ, ನೀವು ಕರೆಕ್ಟ್ ಏನಂತ ನಿಮ್ಗೆ ಅರ್ಥ ಆಗಬೇಕು. ಒಂದು ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಸಬ್ಜೆಕ್ಟು ಬರುತ್ತೆ. ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಸಬ್ಜೆಕ್ಟ್ಗೆ ಪೇಪರ್ ನೋಟಿಫಿಕೇಷನ್ ಹಾಕ್ತಾರೆ. ಅದು ಭೂಪಯೋಗ ಬದಲಾವಣೆಗೆ ಮೊದಲು ವ್ಯವಸಾಯ ವಲಯದಲ್ಲಿದೆಯಾ, ಬೇರೆ ಝೋನ್ಲಿದೆಯಾ, ಯಾವ ಝೋನಿಗೆ ಬದಲಾವಣೆ ಮಾಡಬೇಕು ಅಂತ ಪಬ್ಲಿಕ್ ನೋಟಿಫಿಕೇಷನ್ ಹಾಕಿ ಅದನ್ನೆಲ್ಲ ಕ್ರಮ ವಹಿಸಿ ಪ್ರಾಧಿಕಾರದ ಇಟ್ಟಿರ್ತಾರೆ. ಒಂದು ಸಬ್ಜೆಕ್ಟನ್ನು ಭೂಪಯೋಗ ಬದಲಾವಣೆ ಕ್ರಮಬದ್ಧವಾಗಿ ಎಲ್ಲನೂ ಅನುಸರಿಸಿರ್ತಕ್ಕಂಥದ್ದು ಸಬ್ಜೆಕ್ಟ್ ಬಂದಿದ್ದಾಗ ಒಂದಕ್ಕೆ ನಿರ್ಣಯ ಮಾಡಿದ್ರೆ ಮಿಕ್ಕದಕ್ಕೆ ಕೊಟ್ಟಿರ್ತಾರೆ. ಅದು 1ರಿಂದ 28 ಅಂತ ಕೊಟ್ಟಿರ್ಬೋದು. ಅಲ್ಲ, ನಿಮ್ಗೆ ನಾನು ಹೇಳ್ತಿರೋದೇನೆಂದರೆ 380-400 ಸಬ್ಜೆಕ್ಟ್ ಇದ್ದಾಗ ಒಂದೇ ರೀತಿ ಪ್ರಕರಣಗಳಿಗೆ ಒಂದು ಜಡ್ಜ್ಮೆಂಟ್ ಬಂದರೆ ಎಲ್ಲಕ್ಕೂ ಆಗಿರುತ್ತೆ ಅಂತ ಹೇಳಿದೆ ನಾನು. ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಾನು ಕರೆಕ್ಟ್ ನಾನು ನಿಮ್ಗೇನು ಹೇಳ್ತಾ ಇದ್ದೀನಿ ಅಂದರೆ, ನಾನು ನಿಮ್ಗೆ ಹೇಳ್ತಾ ಇರೋದೇನಂತಂದರೆ, ಪ್ರಾಧಿಕಾರದ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳುವಾಗ ನನ್ನ ಅಭಿಪ್ರಾಯದಲ್ಲೂ ಕೂಡ ಈ ರೀತಿ 50-50 ಪ್ರಕರಣಗಳನ್ನ ಪ್ರಾಧಿಕಾರದ ಸಭೆಗೆ ಸಬ್ಜೆಕ್ಟನ್ನು ಮಾಡಿ ಅಂತ ನನ್ನ ಅಭಿಪ್ರಾಯನೂ ವ್ಯಕ್ತಪಡಿಸಿದ್ದೆ. ಆಯುಕ್ತರು ಹೇಳುವಾಗಲೂ ಅದೇ ಹೇಳಿದರು. ಮುಂದುವರೆದು ಈ ನಿರ್ಣಯ ಮುಂದಿನ ಡೇಟ್ಗಳಲ್ಲಿ 50 ಪ್ರಕರಣಗಳು ಅವ್ರ ಹಂತದಲ್ಲೇ ಮಾಡ್ತಿದೆ ಅಂತ ಗೊತ್ತ ತಕ್ಷಣ ನಾನು ಟಿಪ್ಪಣಿ ಕೊಟ್ಟೆ. ಟಿಪ್ಪಣಿ ಕೊಡಿ, ಇಲ್ಲಿ ಏನೇನು ಟಿಪ್ಪಣಿ ಕೊಟ್ಟಿದ್ವಿ ನಾವು? ಒಂದೇ ನಿಮಿಷ. ಎಸ್ ಪ್ಲೀಸ್. ಹೇಳಿ. ಇಲ್ಲ, ನಿಮ್ಮ ಗಮನಕ್ಕೆ ನನಗೆ ಬರ್ತಿದ್ದಂಗೆನೇ 17-12-20 ನಾನು 9ನೇ ತಾರೀಕು ಮೀಟಿಂಗ್ ಆಗಿದೆ, 9ನೇ ತಿಂಗಳ ಮೀಟಿಂಗ್ ಆಗಿದೆ. ಒಂದು ಟಿಪ್ಪಣಿಯನ್ನು ನಾನು ಕೊಡಿಸ್ತೀನಿ. ಏನು ಕೊಡ್ತೀನಿ? ಪ್ರಾಧಿಕಾರವು ಭೂಸ್ವಾಧೀನಪಡಿಸದೆ ಖಾಸಗಿ ಜಮೀನು ಉಪಯೋಗಿಸಿಕೊಂಡಿರುವ ಬಾಬ್ತು ಜಮೀನಿನ ಮಾಲೀಕರು ಈಗ ಪರಿಹಾರ ಕೊಡುತ್ತಿರುವ ಕುರಿತು ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಮೈಸೂರು ನಗರದ ಪ್ರಾಧಿಕಾರವು ಭೂಸ್ವಾಧೀನಪಡಿಸದೆ ರೆವಿನ್ಯೂ ಜಾಗಗಳನ್ನು ರಸ್ತೆಯನ್ನಾಗಿ ಬಡಾವಣೆಯನ್ನಾಗಿ ಅಭಿವೃದ್ಧಿಪಡಿಸಿರುವ ಬಾಬ್ತು ಜಮೀನಿನ ಭೂಮಾಲೀಕರು ಈಗ ಪ್ರಾಧಿಕಾರಕ್ಕೆ ಮನವಿ ಸಲ್ಲಿಸಿ ಪ್ರಾಧಿಕಾರವು ಉಪಯೋಗಿಸಿಕೊಂಡಿರುವ ಜಮೀನಿನ ಬದಲಿಯಾಗಿ ಅಷ್ಟೇ ವಿಸ್ತೀರ್ಣ ಜಮೀನು ನೀಡುವಂತೆ ಮನವಿ ಸಲ್ಲಿಸುತ್ತಿರುವುದು ನನ್ನ ಗಮನಕ್ಕೆ ಬಂದಿರುತ್ತದೆ. ಆದ್ದರಿಂದ ಈ ರೀತಿಯ ಪ್ರಕರಣಗಳನ್ನು ಪ್ರಾಧಿಕಾರದ ಸಭೆಗೆ ಮಂಡಿಸುವ ಮುನ್ನ ನಗರ ಯೋಜನಾ ಸದಸ್ಯರು, ಅಧೀಕ್ಷಕ ಅಭಿಯಂತರರು ಮತ್ತು ವಿಶೇಷ ಭೂಸ್ವಾಧೀನ ಅಧಿಕಾರಿಗಳನ್ನು ಒಳಗೊಂಡ ಒಂದು ಉಪಸಮಿತಿಯಲ್ಲಿ ಈ ಪ್ರಕರಣಗಳ ಕುರಿತು ಕೈಗೊಳ್ಳಬೇಕಾಗಿರುವ ಅಂಶಗಳ ಬಗ್ಗೆ
ಪೂರ್ಣ ವರದಿಯನ್ನು ಸಿದ್ಧಪಡಿಸಿ ಮುಂದಿನ ಪ್ರಾಧಿಕಾರದ ಸಭೆಗೆ ಸಾಮಾನ್ಯ ಸಭೆಗೆ ಅಂತಹ ವಿಷಯಗಳನ್ನು ಮಂಡಿಸಲು ಸೂಚಿಸಿದೆ. ಒಂದನೇದು. ಎರಡನೇದು 5/4/21 ಏಪ್ರಿಲಲ್ಲಿ, ಅದು ಡಿಸೆಂಬರ್ನಲ್ಲಿ, ಇದು ಏಪ್ರಿಲ್ನಲ್ಲಿ ಮೇಲೆ ಪ್ರಾಧಿಕಾರವು ಭೂ ಸ್ವಾಧೀನಪಡಿಸಿದ ಜಮೀನನ್ನು ಉಪಯೋಗಿಸಿಕೊಂಡಿರುವ ಬಾಬ್ತು 50% ಹೆಚ್ಚು ಅಭಿವೃದ್ಧಿಪಡಿಸಿದ ಪ್ರದೇಶವನ್ನು ಪರಿಹಾರವಾಗಿ ನೀಡಿರುವ ಕುರಿತು ಮೇಲಿನ ವಿಷಯಕ್ಕೆ ಸಂಬಂಧಿಸಿದ ಪ್ರಾಧಿಕಾರವು ಭೂಮಿಯನ್ನು ಭೂ ಸ್ವಾಧೀನಪಡಿಸಿಕೊಳ್ಳದೆ ರಸ್ತೆ ಅಭಿವೃದ್ಧಿ, ಬಡಾವಣೆ ಅಭಿವೃದ್ಧಿ ಮತ್ತು ಮನೆಗಳ ನಿರ್ಮಾಣವನ್ನು ಪ್ರಾಧಿಕಾರದಿಂದ ಮಾಡಿರುವಂತಹ ಪ್ರಕರಣಗಳಿಗೆ ಸಂಬಂಧಿಸಲ್ಪಟ್ಟಂತೆ 2015-16 ಸಾಲಿನ ನಂತರ ಪ್ರಾಧಿಕಾರದ ಸಭೆಗಳಲ್ಲಿ 50% ಹೆಚ್ಚು ಅಭಿವೃದ್ಧಿಪಡಿಸಿದ ಪ್ರದೇಶಗಳನ್ನು ಪರಿಹಾರವಾಗಿ ನೀಡಲು ತೀರ್ಮಾನಿಸಿರುವ ಪ್ರಕರಣಗಳು ಹಾಗೂ ವಿವರ ಹಾಗೂ ಅನುಷ್ಠಾನಗೊಳಿಸಿರುವ ಪ್ರಕರಣ ಪೂರ್ಣ ವಿವರವನ್ನು ಕೂಡಲೇ ನೀಡಿ ಅಂತ 2ನೇ ಟಿಪ್ಪಣಿ ಕೊಟ್ಟಿತ್ತು. 1 ನಿಮಿಷ ಅಲ್ಲೆಲ್ಲ ನಿಮಗೆ ಬೇಡದ್ರು, ಅವ್ರು ಕೇಳಿದ ಪ್ರಶ್ನೆ ಕೇಳಿ 1 ನಿಮಿಷ. ಇದು ಎಷ್ಟು ದಿವಸದಿಂದ ಈ ಪ್ರಕರಣವನ್ನು ಹೇಳ್ತಾ ಇದ್ದೀರೋ ಅಷ್ಟೇ ಸಮಾಧಾನವಾಗಿ ಕೇಳಿದ್ರೆ ಎಲ್ಲರೂ. 1 ನಿಮಿಷ. 7/7/2021ರಲ್ಲಿ ಪ್ರಾಧಿಕಾರದಿಂದ ಭೂಸ್ವಾಧೀನವಾಗಿರುವ ಜಮೀನಿನ ಕುರಿತು ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಾಧಿಕಾರವು ಭೂಸ್ವಾಧೀನಪಡಿಸಿ ಬಡಾವಣೆ ಅಭಿವೃದ್ಧಿಪಡಿಸಿರುವ ಜಮೀನಿನ ಕೆಲ ಭೂಮಾಲೀಕರು ಪ್ರಸ್ತುತ 50-50 ಅನುಪಾತದಲ್ಲಿ ನಿವೇಶನ ನೀಡುವಂತೆ ಮನವಿ ಸಲ್ಲಿಸುತ್ತಿದ್ದು, ಈ ರೀತಿಯ ಪ್ರಕರಣಗಳ ನಿರ್ಣಯಗಳನ್ನು ತಮ್ಮ ಹಂತದಲ್ಲಿ ನಿರ್ಣಯಿಸದೆ ವಿಷಯವನ್ನು ಅಧ್ಯಕ್ಷರ ಮುಖಾಂತರ ಪ್ರಾಧಿಕಾರದ ಸಭೆಗೆ ಮಂಡಿಸಿ ಕ್ರಮವಹಿಸಲು ಸೂಚಿಸಿದೆ. ಪ್ರಾಧಿಕಾರದಿಂದ 50-50 ಅನುಪಾತದಲ್ಲಿ ನಿವೇಶನಗಳನ್ನು ಪರಿಹಾರವಾಗಿ ನೀಡುವಂತೆ ಕೋರಿ ಮನವಿ ಸಲ್ಲಿಸುವ ಎಲ್ಲ ಪ್ರಕರಣಗಳನ್ನು ಕಡ್ಡಾಯವಾಗಿ ಪ್ರಾಧಿಕಾರದ ಸಭೆಗೆ ಹೊಸದಾಗಿ ಮಂಡಿಸಿ ಸಭೆಯ ತೀರ್ಮಾನದಂತೆ ಕ್ರಮವಹಿಸುವಂತೆ ಕೋರಿದೆ. ಅಷ್ಟು ಸ್ಪಷ್ಟವಾಗಿ ಟಿಪ್ಪಣಿ ಕೊಟ್ಟಿದೆ. ಒಂದೇನಾಗಿದೆ ಅಂದರೆ ನಿಮ್ಗೆ ಗೊತ್ತಿದೆ, ಆ ಟೈಮ್ಲಿ 2 ಬಾರಿ 3 ಬಾರಿ ಅಧಿಕಾರಿ ಟ್ರಾನ್ಸ್ಫರ್ ಆದರು, ಕೋರ್ಟ್ ಆರ್ಡ್ರ್ ತೊಗೊಂಬಂದರು, ಇನ್ನೊಬ್ರು ಬಂದರು, ಅವ್ರಿಗೆ ಚಾರ್ಜ್ ಕೊಡೋಕ್ಕೂ ಮೊದಲು ಬಂದರು, ಈಗ DC ಬಂದು 1-3 ದಿನ ಚಾರ್ಜ್ ತೊಗೊಂಡಿದ್ರು. ಇದು 2 ವರ್ಷದ ಒಳಗಡೆ ಇದ್ದಾರೆ ಅನ್ನೋ ಪ್ರಕರಣದಲ್ಲಿ ಅವರಿಗೆ ಒಂದಷ್ಟು ಇದು ಸಿಕ್ತಿತ್ತು. ಸೊ ಇದೆಲ್ಲ ಸರ್ಕಾರ ಮತ್ತು ಕಾನೂನಾತ್ಮಕವಾದ ನಾನು ನನ್ನ ಪ್ರಯತ್ನವನ್ನು ಮಾನ್ಯ ಉಸ್ತುವಾರಿ ಸಚಿವರಿಗೂ ತಂದಿದ್ದೆ, ಈ ಥರದ್ದು ನಡೀತಿರೋದನ್ನ ಅವರು ಸರ್ಕಾರದಲ್ಲಿ ಗಮನಕ್ಕೆ ತಂದಿದ್ದೆ ಅಂತ ನನಗೂ ಹೇಳಿದರು. ಅದನ್ನು ನಿಮ್ಮ ಮುಂದೆ ಹೇಳಿರಬಹುದು. ಅದು ನನ್ನ ಗಮನಕ್ಕೆ ಬಂದಿರತಕ್ಕಂಥದ್ದು ಏನಂದರೆ, ಸಭೆಗೆ ತರದೆ 50-50 ತೀರ್ಮಾನ ಮಾಡ್ತಿದ್ದಾರೆ. ಸಭೆಗೆ ಬಂದರೆ ಇನ್ನಷ್ಟು ಕೂಲಂಕುಷವಾಗಿ ಚರ್ಚೆ ಆಗ್ಬೋದು, ತಪ್ಪಾಗಬಾರ್ದು ಅನ್ನೋಂಥ ದೃಷ್ಟಿಕೋನ ನಂದು. ಕರೆಕ್ಟ್. ಹೇಳಿ 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 ಹಾಂ, ಹೌದು, ಎಸ್. ಕರೆಕ್ಟ್. ಇಲ್ಲ 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 ಅಲ್ಲ, ನೀವು ಅಲ್ಲಿ ಕೂತ್ಕೊಂಡು ಏನೇನೋ ಅಂದ್ಕೊಳ್ಳೋದ್ರಲ್ಲಿ ನಂದು ಯಾವ ಅಬ್ಜೆಕ್ಷನ್ ಇಲ್ಲ. ನಿಮ್ಗೆ ಸ್ಪಷ್ಟತೆ ಇರಬೇಕು. ವೈಯಕ್ತಿಕವಾಗಿ ರಾಜೀವ್ ಅಲ್ಲ ಅಲ್ಲಿ ಪ್ರಾಧಿಕಾರ. ಯಾಕೆ ಅಂತಂದರೆ ಈ ನಿರ್ಣಯ ಆಗಿದೆ. ನಿರ್ಣಯ ಆದಮೇಲೆ ಮುಂದಿನ ಸಭೆಗೆ ಅದನ್ನು ಮಂಡಿಸಿದ್ದೀವಿ. ಹೋದ ಸಭೆಯ ವಿಚಾರಗಳನ್ನು ಒಪ್ಪುವ ವಿಚಾರ ಮೊದಲನೇ ಸಬ್ಜೆಕ್ಟು. ಪ್ರಾಧಿಕಾರ ಸಭೆ ಮುಂದೆ ಬರೋದು. ಆ ಥರದ್ದು ಏನಾದ್ರು ಇದ್ದರೆ ಎಲ್ಲರೂ ಕೂಡ ಅದು ಕಾಮೆಂಟ್ ಮಾಡ್ತಾರೆ, ಡಿಸೈಡ್ ಮಾಡ್ತಾರೆ. ಇದು ಆ ರೀತಿ ಸುಮೋಟೋ ಏನೇನೋ ಕಲ್ಪನೆಗಳನ್ನ ಯಾರೂ ಮಾಡಿಕೊಡೋದು. ಸ್ಪಷ್ಟತೆ ಇರಲಿ. ಯಾರ್ಯಾರು ವೈಯಕ್ತಿಕವಾಗಿ ಏನು ಮಾತಾಡ್ತಾರೋ ಆ ವಿಚಾರಕ್ಕೂ ಈ ಪತ್ರಿಕಾಗೋಷ್ಠಿಗೂ ಸಂಬಂಧ ಇಲ್ಲ. ಪತ್ರಿಕಾಗೋಷ್ಠಿ ಕಾಯ್ದೆ ಅನ್ವಯ, ಕಾನೂನಿನ ಅನ್ವಯ, ಆ ಪ್ರಾಧಿಕಾರ ಸಭೆ ಕೈಗೊಂಡಂಥ ನಿರ್ಣಯದ ವಿಚಾರದಲ್ಲಿ ಚರ್ಚೆ ಮಾಡ್ತಾ ಈ ವಿಚಾರಗಳನ್ನ ಹೇಳಲಾಗ್ತದೆ. ತುಂಬ ಶಿವಕುಮಾರ್ ಅವರೇ, ನೂರಾರು ಪ್ರಕರಣಗಳಿಗೆ ಭೂಮಾಲೀಕರಿಗೆ ಪರಿಹಾರ ಕೊಡದೇ ಇದ್ದಂಥ ಪ್ರಕರಣಗಳು ತುಂಬ ಮುಂದುವರೆದು ಬಂದಿವೆ. ಒಬ್ಬ ಅಸಹಾಯಕ ಭೂಮಾಲೀಕ, ಎಲ್ಲರನ್ನೂ ನಾನು ಏನು ಹೇಳ್ತಿಲ್ಲ, ನೀವು ಇನ್ನು ಯಾವುದನ್ನ ವಿಚಾರ ಕ್ಯಾಟಗರಿಕಲ್ಲಾಗಿ ಯಾರೋ ಹೇಳ್ಬೋದು, ಅದನ್ನ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಒಬ್ಬ ಭೂಮಾಲೀಕ ತನ್ನ ಭೂಮಿನೂ ಕಳ್ಕೊಂಡು ಪರಿಹಾರ ಪಡೆದಿದೆ. ದಿನನಿತ್ಯ ಭೂಮಿ ಇದರಲ್ಲಿ ತಿರುಗಾಡ್ತಿದ್ದವ್ರು ತುಂಬ ಜನ ನೋಡಿದ್ವಿ. ನಿಮ್ಗೆ ಗೊತ್ತಿದೆ, ಆಲ್ನಹಳ್ಳಿ ಭಾಗದಲ್ಲಿ ರಿಂಗ್ ರೋಡ್ ಕಂಪ್ಲೀಟ್ ಆಗಿರಲಿಲ್ಲ. ಯಾಕೆಂದರೆ ಲ್ಯಾಂಡ್ ಎಕ್ವಿಷನಲ್ಲಿ ಎಷ್ಟು ವರ್ಷ ತಡೆದಿದ್ರು ಅಂತ ಗೊತ್ತಿದೆ. ಇವತ್ತಿಗೂ APMC ಮುಂದೆ ಹೋದರೆ ಒಂದು ಸಣ್ಣ ಪೀಸ್ ಫೆನ್ಸ್ ಹಾಕ್ಕೊಂಡಿದ್ದಾರೆ, ಅದು ಬಿಡಿಸೋಕ್ಕಾಗಿಲ್ಲ. ಏನಾಗಿದೆ, ನಮ್ಗೆ ತಗೊಳ್ಕೊ ಮೊದಲು ಯಾರೋ ರೆವಿನ್ಯೂ ಸೆಟ್ ಮಾಡಿದ್ದಾರೆ, ಅವ್ರು ಯಾರೋ ಪೊಸಿಷನ್ಲಿದ್ದಾರೆ. ಈ ಥರ 100 ರೀತಿ ಪ್ರಕರಣಗಳು ಬರ್ತಾವೆ. ಒಂದು ರೀತಿ ಪ್ರಕರಣಗಳು ಬಂದಿರಲ್ಲ ಭೂಸ್ವಾಧೀನದಲ್ಲಿ. ಈ ಎಲ್ಲ ಕಾರಣಗಳನ್ನು ಆ ಸಭೆಯಲ್ಲಿ ಈ ವಿಚಾರ 3 ಗಂಟೆ ಚರ್ಚೆ ಆಗಿದೆ. 1 ಗಂಟೆಲಿ ಆಗಿಲ್ಲ, 1 ನಿಮಿಷದಲ್ಲಿ ಆಗಿಲ್ಲ. ಎಲ್ಲ ಸದಸ್ಯರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅದರಾದ ಮೇಲೆ ತಗೊಂಡಿರೋ ನಿರ್ಣಯನೇ ಹೊರತು ಏಕಪಕ್ಷೀಯವಾಗಿ ಇದನ್ನು ಹಿಂಗೆ ಕೊಟ್ಬಿಡಿ ಇನ್ನೂ ತಗೊಂಡಿರೋ ನಿರ್ಣಯ ಅಲ್ಲ ಇದು.
ಭ್ರಮಾಲೋಕದಲ್ಲಿದ್ದರೆ ಎಚ್ಚರ ಆದ ತಕ್ಷಣ ಕನಸು ಮುರಿಯುತ್ತೆ. ನೀವು ನಾನು ಇಷ್ಟೆಲ್ಲ ಹೇಳಿದ್ಮೇಲೆ ಆ ಪ್ರಶ್ನೆ ಕೇಳಿದ್ರೆ ನೀವು ಪೂರ್ತಿ ಅಪ್ಡೇಟ್ಸ್ ಇಲ್ಲ ಅಂತ. ದಯಮಾಡಿ ಪ್ರಾಧಿಕಾರ ಫ್ರೇಮ್ ರೂಲ್ ಮಾಡೋದು, ಕೆಳಗಡೆ ತಪ್ಪಾಗಿದ್ದರೆ ಈಗೇನು ತನಿಖೆ ಆಗ್ತಿದೆಯೋ ಇನ್ಯಾವ ತನಿಖೆ ಸರ್ಕಾರ ತಗೊಳ್ತೋ ಅದ್ರಲ್ಲಿ ಯಾರು ತಪ್ಪು ಮಾಡಿದಾರೆ ಅವ್ರನ್ನ ಕ್ರಮ ವಹಿಸುತ್ತೆ. ನಾನು ಅದನ್ನು ಬೇಡ ಅಂತ ಹೇಳೇ ಇಲ್ಲ. ನಾನು ಈ ಮೇನ್ ಫ್ರೇಮ್ ಮೇಲೆ ತಗೊಂಡಿರೋ ನಿರ್ಣಯಗಳು ಎಲ್ಲವೂ ನನ್ನ ಗಮನಕ್ಕೆ ಇರಕ್ಕೆ ಸಾಧ್ಯ ಇರಲ್ಲ. ನೆಕ್ಸ್ಟ್ ಹೇಳಿ. ನಿಮ್ಗೆ ಹತ್ತಿರವಾಗಿದ್ದಾರೆ ಕೇಳಿದ್ರೆ ಬೇಗ ಉತ್ತರ ಸಿಗ್ಬೋದು ಅಂತ ಭಾವಿಸಿದ್ದೀನಿ. ಅಲ್ಲ, ಅವ್ರಿಗೆ ಹತ್ರ ಇರೋದ್ರಿಂದ ಕೇಳಿದ್ರೆ ಉತ್ತರ ಸಿಗ್ಬೋದು ಅಂತ ಭಾವಿಸಿದ್ದೀನಿ. ಎಸ್ ಪ್ಲೀಸ್. ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು. ಎಲ್ಲ ವಿಚಾರದಲ್ಲೂ ಸ್ಪಷ್ಟನೆ ಸಿಕ್ಕಿದೆ ಅನ್ಸುತ್ತೆ. ಕಾನೂನಾತ್ಮಕವಾಗಿ ಕೈಗೊಂಡಂತ ಈ ಸಭೆಯ ನಿರ್ಣಯವನ್ನು ನಿಮ್ಮ ಗಮನಕ್ಕೆ ತಂದಿದ್ದೀವಿ. ಧನ್ಯವಾದಗಳು. ಎಷ್ಟು ಬೇಕಾದ್ರೂ ಸಿಗುತ್ತೆ. ಯು ಹ್ಯಾವ್ ಲಾಟ್ ಆಫ್ ಜಡ್ಜ್ಮೆಂಟ್ಸ್.